ನಮ್ಮ ಎಲ್ಲ ಭೂತಗಳನ್ನು ನೋಡಿ, ದೈವಗಳನ್ನು ನೋಡಿ, ನಾವು ಭಾಳ ಸಂದರ್ಭದಲ್ಲಿ ಭಾಳ ಸಂಶೋಧಕರು ಹೇಳಿದ್ದಾರೆ, ನಮಗೆಲ್ಲ ಅರ್ಥ ಆಗಿದೆ. ಅವರೆಲ್ಲರೂ ಒಂದು ಕಾಲದ ಸೋಷಿಯಲ್ ಆ್ಯಕ್ಟಿವಿಸ್ಟ್ಗಳು ಅಂತ. ಒಂದು ಜಾತಿ ವ್ಯವಸ್ಥೆ ವಿರುದ್ಧ ಸಿಡಿದೆದ್ದವರು, ಅದರಿಂದ ಅವರು ಕೊನೆಗೆ ಮಾಯ ಆಗ್ತಾರೆ. ಎಲ್ಲ ಭೂತಗಳು ಮಾಯ ಆಗೋದು. ಮಾಯ ಆಗೋದಂದರೆ ಅವರು ಕೊಲೆ ಆಗೋದು ಅಂತ ಅರ್ಥ, ಅವರ ಹತ್ಯೆ ಆಗಿದೆ ಅಂತ ಅರ್ಥ. ಇವತ್ತು ಒಂದು ನೋಡಿ, ಕರ್ನಾಟಕದಲ್ಲಿ ಕರಾವಳಿಯಲ್ಲಿ ಒಂದು ಅವೈದಿಕ ಪರಂಪರೆಯ ಒಂದು ದೀರ್ಘ ಇತಿಹಾಸ ಇದೆ. ಅದು ದೈವಾರಾಧನೆಗಳ ಮೂಲಕ ಇರ್ಬೋದು. ಅದನ್ನು ಇವತ್ತು ವೈದಿಕೀಕರಣ ಮಾಡುವಂಥ ಪ್ರಯತ್ನ ನಡೀತದೆ. ನಾವು ನೋಡ್ತಾ ಇದ್ದೀವಿ. ನಾನು ಯಾರಿಗೂ ಹೇಳ್ತಾ ಇದ್ದೆ, ಈ ರೀತಿಯ ಕೋಮುವಾದದ ವಿಜೃಂಭಣೆಯಿಂದ ಲಾಭ ಪಡೆದವರು ಯಾರು ಅಂತ. ಲಾಭ ಪಡೆದವರು ಯಾರು ಅಂದರೆ, ನಿಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಆಗುತ್ತೆ, ಅಷ್ಟಮಂಗಳ ಆಗುತ್ತೆ, ನಾಗಮಂಡಲ ಆಗುತ್ತೆ. ಕಳೆದ 10 ವರ್ಷಗಳಲ್ಲಿ ಅದನ್ನು ಮಾಡುವವರ ರೇಟ್ ಎಷ್ಟು ಜಾಸ್ತಿ ಆಗಿದೆ ಅಂತ ತಿಳ್ಕೊಂಡ್ರೆ ದುಡ್ಡು ಮಾಡಿದವರು ಯಾರು ಎನ್ನುವುದು ನಿಮಗೆ ಗೊತ್ತಾಗುತ್ತೆ. ದುಡ್ಡು ಮಾಡಿದವರು ಯಾರು ಅಂತ ನಿಮಗೆ ಗೊತ್ತಾಗುತ್ತೆ, ಮತ್ತು ದುಡ್ಡು ಕಳ್ಕೊಂಡವರು ಯಾರು ಅಂತ ಗೊತ್ತಾಗುತ್ತೆ. ಅಂದರೆ ಈ ಹಿಂದುತ್ವದ ರಾಜಕಾರಣವನ್ನು ಕೂಡ ಈ ದೃಷ್ಟಿಯಿಂದ ತಮ್ಮ ಲಾಭಕ್ಕೆ ಉಪಯೋಗಿಸಿಕೊಳ್ಳುವ ಒಂದು ಹುನ್ನಾರ ನಮ್ಮ ಮುಂದೆ ನಡೀತೆ. ನಾವು ಗೊತ್ತಿಲ್ಲದಾಗೆ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ಈಗ ಒಂದು ಭೂತಾರಾಧನೆಯ ಸ್ಥಳಕ್ಕೂ ಅಷ್ಟಮಂಗಳಕ್ಕೂ ಏನು ಸಂಬಂಧ ಅಂದರೆ ನಮಗಂತೂ ಗೊತ್ತಾಗ್ತಾ ಇದೆ. ಆದರೆ ನಾವು ಅದನ್ನು ನಂಬ್ತೇವೆ. ನಾವು ದೈವಗಳ ಆರಾಧಕರು. ನಾವು ಈ ತಮ್ಮಣ್ಣ ಶೆಟ್ಟರ್ ಅಂತವರು ಅದನ್ನು ಭಾಳ ವಿವರವಾಗಿ ಅದನ್ನು ದಾಖಲಿಸ್ತಾ ಇದ್ದಾರೆ. ಆದರೆ ನಾವು ಈ ಸಂದರ್ಭದಲ್ಲಿ ಎಚ್ಚರದಿಂದ ಇರಬೇಕು. ಅವರೆಲ್ಲರೂ ನಮ್ಮ ಐಕಾನ್ಗಳು. ಈ ನೆಲದ ನಿಜವಾದ ಸಂಸ್ಕೃತಿಯನ್ನು ಎತ್ತಿ ಹಿಡೀಲಿಕ್ಕೆ ಸಾಧ್ಯ ಆಗಿದ್ರೆ ಅವರಿಂದ ಸಾಧ್ಯ, ದೈವಗಳಿಂದ ಸಾಧ್ಯ ಆಗಬೇಕು. ಅವರ ಇಡೀ ಚರಿತ್ರೆಯನ್ನು ತೆಗೆದರೆ ನೀವು ನೋಡಿ, ಈ ನೆಲದಲ್ಲಿ ಕೋಟಿ ಚೆನ್ನಯ್ಯರಂಥ ಒಂದು ಸತ್ಯಕ್ಕಾಗಿ ಹೋರಾಡಿದವರು, ನ್ಯಾಯಕ್ಕಾಗಿ ಹೋರಾಡಿದವರು, ಆತ್ಮಾಭಿಮಾನಕ್ಕೆ ಹೋರಾಡಿದವರದೊಂದು ಪರಂಪರೆ ಇದೆ. ನೀವು ನಮ್ಮ ತುಳುನಾಡ ಸಿರಿಯ ಕಥೆಯನ್ನು ತೆಗೆದುಕೊಳ್ಳಿ, ಅಬ್ಬಗದಾರಗಳನ್ನು ತೆಗೆದುಕೊಳ್ಳಿ, ಇಲ್ಲದ್ರೆ ತನಿಮಣಿಗನ್ನು ತಗೊಳ್ಳಿ, ಯಾವ ಸ್ತ್ರೀವಾದಿ ಚಳವಳಿಗಾರರಿಗಿಂತಲೂ ಅವರು ಕಡಿಮೆ ಇಲ್ಲ. ನಾವು ಅದನ್ನು ಮರೆತು ಬಿಟ್ಟಿದ್ದೇವೆ. ಅವರನ್ನು ಆ ದೃಷ್ಟಿಯಿಂದ ನೋಡುವುದನ್ನು ಮರೆತು ಬಿಟ್ಟಿದ್ದೇವೆ. ಅದರಿಂದ ನಾವು ಇತಿಹಾಸವನ್ನು ಒಂದು ಹೊಸ ದೃಷ್ಟಿಯಿಂದ ನೋಡಬೇಕಾದ ಅಗತ್ಯ ಇದೆ. ಯಾಕೆ ಇಂಥವರನ್ನೇ ಆಯ್ದು ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ. ಉದಾಹರಣೆಗೆ, ಮತ್ತೊಬ್ಬ ಗುರು ನಾರಾಯಣ ಗುರು ಕರಾವಳಿಗೆ ಭಾಳ ಹತ್ತಿರ ಎನ್ನುವ ಕಾರಣಕ್ಕಾಗಿ ಇವರನ್ನು ಹೆಸರಿಸ್ತಾ ಇದ್ದೇನೆ. ನಾರಾಯಣ ಗುರುಗಳ ಬಗ್ಗೆ ನಾನೊಂದು ವಿಡಿಯೋ ನೋಡ್ತಾ ಇದ್ದೆ. ಅದು ಬನ್ನಂಜೆ ಗೋವಿಂದಾಚಾರ್ಯರ ವಿಡಿಯೋ. ಅದರಲ್ಲಿ ಹೇಳ್ತಾರೆ, ಅವನೇನೋ ನಾರಾಯಣ ಬಂದಿದ್ದಾನೆ, ಅವನು ಸುಳ್ಳು ನಾರಾಯಣ, ನಮ್ಮದೇ ಸತ್ಯನಾರಾಯಣ ಅಂತ. ಸತ್ಯನಾರಾಯಣ ಪೂಜೆ ಅಲ್ಲಿಂದ ಶುರುವಾಗಿರುತ್ತೆ ಅಂತ. ಅದರ ಆ ವಿಡಿಯೋನ ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡುವ. ಆದರೆ ಇವತ್ತು ನಾರಾಯಣ ಗುರು ಮಂದಿರಗಳಲ್ಲಿ ಸತ್ಯನಾರಾಯಣ ಪೂಜೆಗಳಾಗ್ತಾ ಇದೆ. ಅದಂತೂ ಸತ್ಯ. ಪ್ರತಿಯೊಂದು ನಾರಾಯಣ ಗುರುಗಳಲ್ಲಿ ನಾರಾಯಣ ಗುರು ಪೂಜೆ ಆಗಬೇಕು, ಅಲ್ಲಿ ಸತ್ಯನಾರಾಯಣ ಪೂಜೆ ಆಗ್ತಾ ಇರುತ್ತೆ. ನಾರಾಯಣ ಗುರುವನ್ನು ಕೌಂಟರ್ ಮಾಡಲಿಕ್ಕೋಸ್ಕರನೇ ಸತ್ಯನಾರಾಯಣ ಪೂಜೆ ಬಂದಿರುವುದು ಎನ್ನುವ ಒಂದು ಈ ಬಣ್ಣಂಜೆ ಗೋವಿಂದಾಚಾರ್ಯರ ಮಾತಲ್ಲಿ ಇರುವಾಗ, ಅಂದರೆ ಒಂದು ಪ್ರತಿಯೊಬ್ಬ ಈ ರೀತಿಯ ಐಕಾನ್ಗಳನ್ನು ಮೊದಲು ಅವರ ವಿರುದ್ಧ ಒಂದು ದೂಷಣೆ ಮಾಡ್ತಾರೆ, ಅವರನ್ನು ನಿರ್ಲಕ್ಷ್ಯ ಮಾಡ್ತಾರೆ. ಕೊನೆಗೂ ಆಗದಿದ್ದರೆ ಅವರನ್ನು ಆಪೋಷಣ ತಗೊಳ್ತಾರೆ, ಅವರು ನಮ್ಮವರಂತ ಹೇಳ್ಕೊಳ್ತಾರೆ. ಇವತ್ತು ನಮ್ಮ ಎಲ್ಲ ಐಕಾನ್ಗಳನ್ನು ಆ ರೀತಿ ಆಪೋಷಣ ತಗೊಳ್ಳೋ ಒಂದು ಪ್ರಯತ್ನ ನಡೀತಾ ಇದ್ದು. ಅಂಬೇಡ್ಕರ್ ಇರ್ಬೋದು, ನಾರಾಯಣ ಗುರು ಇರ್ಬೋದು. ಆದರೆ ಒಬ್ಬ ಜಗದೀಶ್ ಅಧಿಕಾರಿ ಒಂದು ಜಲಕಷ್ಟ ಕೊಟ್ಟರು. ಇವತ್ತಿಗೂ ಮಾತಾಡುವಾಗ ಕೋಟಿ ಚೆನ್ನಯ್ಯವರು ಯಾರೋ ಪುಂಡು ಪೋಖರಿಗಳು ಎನ್ನುವ ರೀತಿಯಲ್ಲಿ ಅದನ್ನು ತಿರುಚುವ ಪ್ರಯತ್ನಗಳು ನಡೀತಾ ಇದೆ. ಆದರೆ ಕೋಟಿ ಚೆನ್ನಯ್ಯರ ನೀವು ಇಡೀ ಕಥೆಯನ್ನು ನೋಡಿದರೆ, ನಮ್ಮ ಮುನೀರ್ ಅದನ್ನು ಅವರು ಮೊದಲ ವರ್ಗ ಸಂಘರ್ಷದ ಹೋರಾಟಗಾರರಂತ ಹೇಳ್ತಾ ಇದ್ದಾರೆ. ಅದನ್ನು ಆ ದೃಷ್ಟಿಯಿಂದ ಕೂಡ ನೋಡ್ಬೋದು. ಅದನ್ನು ಅವರು ಇಡೀ ಕೋಟಿ ಚೆನ್ನಯ್ಯರು ಹೋರಾಟ ಮಾಡಿರೋದು ಸತ್ಯಕ್ಕಾಗಿ, ನ್ಯಾಯಕ್ಕಾಗಿ ಮತ್ತು ಆತ್ಮಾಭಿಮಾನಕ್ಕಾಗಿ. ಅವರು ರಾಜಕೀಯ ಅಧಿಕಾರಕ್ಕಾಗಿ ಹೋರಾಟ ಮಾಡಿದ್ದಲ್ಲ. ಇವತ್ತು ಈ ಜಿಲ್ಲೆಯಲ್ಲಿ ಅವರ ಸಮುದಾಯದವರು ಇದ್ದಾರಲ್ಲ, ಅವರು ಒಬ್ಬೊಬ್ಬರು ಆ ರೀತಿಯ ಕೋಟಿ ಚೆನ್ನಯ್ಯರುಗಳಾಗಿ ಬಲಿಯಾಗ್ತಾ ಇದ್ದಾರೆ ಅಂತ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಂತ. ಕೋಟಿ ಚೆನ್ನಯ್ಯರನ್ನು ಈ ರೀತಿ ತಿರುಚಿ ಹೇಳುವ ಕಾರಣಕ್ಕಾಗಿ ನಾನು ಇದನ್ನು ಹೇಳ್ತಾ ಇದ್ದೆ. ಉದಾಹರಣೆಗೆ, ಕೋಟಿ ಚೆನ್ನಯ್ಯರ ಬಗ್ಗೆ ಒಂದು ಮಾತಿದೆ. ಕೋಟಿ ಚೆನ್ನಯ್ಯರು ಯಕ್ಷಗಾನವನ್ನು ನೋಡಿದವರಿಗೆ ಅದು ಗೊತ್ತಿರುತ್ತೆ. ಕೊನೆಯಲ್ಲಿ ಅವರು ಸಾವು ಬಂದಾಗ ಅವರನ್ನು ಸಾಕಿದ ಪಡುಮಳೆ ಬಳ್ಳಾಳ ಹಿಂದಿನಿಂದ ಬಂದು ಅವರಿಗೆ ಬಾಣ ಬಿಟ್ಟು ಅವರನ್ನು ಸಾಯಿಸ್ತಾರೆ. ಆಗ ಅವರು ಯಕ್ಷಗಾನದ ಹಾಡಿನಲ್ಲಿ ಅದು ಬರುತ್ತೆ.
ಅಂದರೆ ಶ್ರೀರಾಮ ವಾಲಿಯನ್ನು ಕೊಂದ ಹಾಗೆ ನಮ್ಮನ್ನು ಕೊಂದು ಹಾಕಿದ್ರಲ್ಲ ಅಂತ. ಅಂದರೆ ಇಡೀ ಕೋಟಿ ಚೆನ್ನೈಯರ ಕಥೆಯನ್ನು ನೀವು ತೆಗೆದು ನೋಡಿದರೆ ಅವರು ಬೇಸಿಕಲಿ ಮರ್ಸಿನರಿ. ಅವರು ಒಂದು ಬಾಡಿಗೆ ಸೈನಿಕರಂತ ಹೇಳ್ಬೋದು ಅವರನ್ನು. ಅವರು ಯಾರೋ ಎರಡು ಜೈನರಿಗೆ ಸಂಬಂಧಿಸಿದ ಎರಡು ಮನೆತನಗಳ ನಡುವಿನ ಜಗಳದಲ್ಲಿ, ಯುದ್ಧದಲ್ಲಿ ಅವರು ಬಲಿಪಶುಗಳಾಗ್ತಾ ಇದ್ದಾರೆ. ಅವರು ಕೇವಲ ಕಾಳಾಳುಗಳು ಅಷ್ಟೇ. ಅದು ಇವತ್ತಿನ ಪರಿಸ್ಥಿತಿಯನ್ನು ತೆಗೆದು ನೋಡಿ, ಅದೇ ಸಮುದಾಯದಿಂದ ಬಂದವರು ಅದೇ ರೀತಿಯ ಕಾಳಾಳುಗಳಾಗಿ ಸಾಯ್ತಾ ಇದ್ದಾರೆ. ಹಿಂದಿನ ಸರ್ಕಾರ ಇದ್ದಾಗ ದೆಹಲಿಯಲ್ಲಿ ನಾರಾಯಣಗುರುನ ಟ್ಯಾಬ್ಲೋ ಬಗ್ಗೆ ಒಂದು ವಿವಾದ ಇತ್ತು. ಯಾಕೆ ನಾರಾಯಣಗುರುವನ್ನು ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಇವತ್ತು ಕೋಟಿ ಚೆನ್ನೈಯರ ಬಗ್ಗೆ ಪ್ರಶ್ನೆ ಇದೆ. ಒಬ್ಬ ಜಗದೀಶ್ ಅಧಿಕಾರಿ ಅನ್ನೋ ಒಬ್ಬ ರಾಜಕಾರಣಿ ನೇರವಾಗಿ ಕೋಟಿ ಚೆನ್ನೈಯರ ಮೇಲೆ ದಾಳಿ ಮಾಡಿದ್ರು. ಇವತ್ತು ನಿಮ್ಮ ಇಡೀ ಭೂತಾರಾಧನೆಯನ್ನ, ಅದರ ಆಶಯಗಳನ್ನೇ ಅದನ್ನು ನಾಶ ಮಾಡುವಂಥ, ಅದನ್ನು ಒಂದು ಅವೈದಿಕ ನಂಬಿಕೆ ಆಚಾರಗಳನ್ನು ವೈದಿಕೀಕರಣ ಮಾಡುವ ಪ್ರಯತ್ನ ನಡೀತಾ ಇದೆ. ಒಂದು ವ್ಯಕ್ತಿಯನ್ನು ಅವರ ಮೂಲ ಗುಣವನ್ನು, ಮೂಲ ಸ್ವಭಾವವನ್ನು, ಮೂಲ ವ್ಯಕ್ತಿತ್ವವನ್ನು ನಾಶ ಮಾಡೋದ್ರ ಜೊತೆಗೆ ಒಂದು ಸಮುದಾಯದ ವ್ಯಕ್ತಿತ್ವವನ್ನು ಕೂಡ ನಾಶ ಮಾಡೋದ್ರ ಜೊತೆಗೆ ಒಂದು ಪ್ರದೇಶದ ವ್ಯಕ್ತಿತ್ವವನ್ನು ಕೂಡ ನಾಶ ಮಾಡೋ ಪ್ರಯತ್ನ ನಡೀತಾ ಇದೆ. ಕರಾವಳಿಯ ನೀವು ಇಡೀ ಉದ್ದಗಲಕ್ಕೂ ನೋಡಿದರೆ ಇದು ಬಹುಸಂಸ್ಕೃತಿಯ ತೊಟ್ಟಿಲ್ಲ ಅಂತ ನಾವೆಲ್ಲ ಹೆಮ್ಮೆಯಿಂದ ಹೇಳ್ಕೊಳ್ತೇವೆ. ಇಲ್ಲಿ ಕೇವಲ ಟಿಪ್ಪು ಅಲ್ಲ, ಟಿಪ್ಪುನ ನಂತರದ ದಿನಗಳಲ್ಲಿ ಕೂಡ ಹಿಂದೂಗಳು, ಮುಸ್ಲಿಮರು, ಕ್ರಿಶ್ಚಿಯನ್ರು ಕೂಡಿ ಬಾಳ್ತಾ ಇದ್ರು. ನನಗೆ ಆಶ್ಚರ್ಯ ಆಗೋದು ಏನಂದರೆ, ಇತ್ತೀಚೆಗೆ ಭಾಳ ಮಂದಿ ಟಿಪ್ಪು ಬಗ್ಗೆ ಮಾತಾಡುವಾಗ ಕ್ರೈಸ್ತರ ಮೇಲೆ ದೌರ್ಜನ್ಯ ಮಾಡಿದ ಟಿಪ್ಪು ಅಂತ ಸಿಕ್ಕಾಪಟ್ಟೆ ಅವರ ಬಗ್ಗೆ ಪ್ರೀತಿ, ಅಭಿಮಾನ, ಕರುಣೆಯನ್ನು ಉಕ್ಕಿ ಹರಿಸ್ತಾ ಇದ್ದಾರೆ. ಅದೇ ಜನ ಮಂಗಳೂರಲ್ಲಿ ಚರ್ಚ್ಗಳ ಮೇಲೆ ದಾಳಿ ಮಾಡಿದ್ದಾರೆ ಎನ್ನುವುದನ್ನು ನಾವು ಮರೆತು ಬಿಟ್ಟಿದ್ದೇವೆ. ಯಾಕೆ? ದಾವಣಗೆರೆಯಲ್ಲಿ ಇದ್ದಕ್ಕಿದ್ದಾಗೆ ಅವರಿಗೆ ಮುಸ್ಲಿಮರ ಬಗ್ಗೆ ಪ್ರೀತಿ ಬಂತು. ಟಿಪ್ಪುನ ಪ್ರಶ್ನೆ ಬಂದಾಗ ಕ್ರಿಶ್ಚಿಯನ್ರ ಮೇಲೆ ಪ್ರೀತಿ ಬರುತ್ತೆ. ಇದೆಲ್ಲ ಭಾಳ ಮುಚ್ಚಿ, ಇಲ್ಲದಿದ್ದರೆ ಭಾಳ ಅಪ್ರತ್ಯಕ್ಷವಾಗಿ ಮುಚ್ಚಿಕೊಂಡು ಮಾಡುತ್ತಲ್ಲ, ನೇರವಾಗಿ ಇಂಥದ್ದನ್ನು ಮಾಡಿದಾಗಲೂ ಕೂಡ ನಾವು ಅದನ್ನು ನಂಬಿಕೊಂಡು ಕೂತಿದ್ವಿ. ಇದು ಕೇವಲ ಉದಾಹರಣೆಗೆ ಕೋಟಿ ಚೆನ್ನೈಯರನ್ನ ಕಥೆಗಳನ್ನೇ ನೀವು ತೆಗೆದುಕೊಳ್ಳಿ. ಕರಾವಳಿಯಲ್ಲಿ ಇನ್ನು ಮುಂದೆ ದಿನಗಳಲ್ಲಿ ಕಾಣುತ್ತೆ ಅದು. ಜಗದೀಶ್ ಸಮಸ್ಯೆ ಏನಾಗಿದೆ ಅಂದರೆ, ಇದು ಕೇವಲ ಟಿಪ್ಪು ಮತ್ತು ಹೈದರ್ ಅಲಿ ಅವರಿಗೆ ಸೀಮಿತವಾದ ಕಥೆಗಳಲ್ಲ. ಇದು ಈ ದೇಶದಲ್ಲಿ ಮುಸ್ಲಿಮರು ಸಾಮಾನ್ಯವಾಗಿ ನಮ್ಮ ನ್ಯಾಯ ಸಂಹಿತೆ ಏನು ಹೇಳುತ್ತೆ ಅಂದರೆ, ಅಪರಾಧ ಸಾಬೀತಾಗುವವರೆಗೆ ಅವನು ನಿರಪರಾಧಿ ಅಂತ. ಆದರೆ ಮುಸ್ಲಿಮರ ವಿಷಯದಲ್ಲಿ ಏನಾಗಿದೆ ಅಂದರೆ, ಅವನ ನಿರಪರಾಧಿತನ ಸಾಬೀತಾಗುವವರೆಗೆ ಅವನ ಅಪರಾಧಿ ಅಂತ. ಇದು ನಾವು ಇತ್ತೀಚೆಗೆ ಕಂಡುಬರ್ತಾ ಇದ್ದೀವಿ. ಪ್ರತಿಯೊಬ್ಬ ಮುಸ್ಲಿಮು ಮೊದಲು ರಾಷ್ಟ್ರದ್ರೋಹಿಯಾಗಿರ್ತಾನೆ. ಅವನು ನಾನು ರಾಷ್ಟ್ರದ್ರೋಹಿ ಅಲ್ಲ, ನಾನು ರಾಷ್ಟ್ರಪ್ರೇಮಿ ಅಂತ ಇಡೀ ಬದುಕಲ್ಲಿ ಒದ್ದಾಡಿ ಹೇಳ್ತಾ ಇರಬೇಕು. ಆನಂತರ ಜಡ್ಜ್ಮೆಂಟಿಗೆ ಕಾಯ್ತಾ ಇರಬೇಕು. ಅಲ್ಲ, ನೀನು ರಾಷ್ಟ್ರಪ್ರೇಮಿ ಅಂತ ಹೇಳ್ಬೋದು. ಟಿಪ್ಪು ಬಗ್ಗೆನೂ ಈ ರೀತಿ ಆಗ್ಬಿಟ್ಟಿದೆ. ಈ ದೇಶದ ಇತಿಹಾಸ ಒಂದು 2-3 ಭಾಗಗಳಲ್ಲಿ ನೀವು ನೋಡಬೇಕಾಗುತ್ತೆ. ಒಂದು ಬಾಬ್ರಿ ಮಸೀದಿ ಧ್ವಂಸ ಆದ ಹಿಂದಿನ ದಿನಗಳ ಇತಿಹಾಸ ಮತ್ತು ನಂತರದ ಇತಿಹಾಸ. ಇನ್ನೊಂದು 2014ರಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಿ ಆದ ಹಿಂದಿನ ದಿನಗಳ ಇತಿಹಾಸ ಮತ್ತು ನಂತರದ ಇತಿಹಾಸ. 2012ರವರೆಗೆ ಕರ್ನಾಟಕದ ಮತ್ತು ದೇಶದ ಭಾರತೀಯ ಜನತಾ ಪಕ್ಷಕ್ಕೆ ಟಿಪ್ಪು ಸುಲ್ತಾನ್ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ. 2012ರವರೆಗೆ ಅವನೊಬ್ಬ ಅಪ್ರತಿಮ ದೇಶಭಕ್ತ. ರಾಕೆಟ್ ತಂತ್ರಜ್ಞಾನವನ್ನು ಕಂಡಿದ್ದವನು, ರೇಷ್ಮೆ ಮಾಡಿದವನು, ಶೃಂಗೇರಿ ಮಠವನ್ನು ಉಳಿಸಿದವನು, ಬೆಳೆಸಿದವನು, ಇತ್ಯಾದಿ 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 ಇತ್ಯಾದಿ. 2012ರವರೆಗೆ 2012ಗೆ ಕರ್ನಾಟಕದ ಗ್ಯಾಜೆಟಿಯರ್ ಡಿಪಾರ್ಟ್ಮೆಂಟು ಒಂದು ಶೇಖ್ ಅಲಿ ಅವರಿದ್ದ ಕ್ರುಸೇಡ್ ಆಫ್ ಟಿಪ್ಪು ಸುಲ್ತಾನ್ ಬಗ್ಗೆ ಒಂದು ಪುಸ್ತಕ ಬರೀತಾರೆ. ನಾವು ಅದರ ಬಿಡುಗಡೆ ಸಿದ್ದರಾಮಯ್ಯನವರ ಕಾಲದಲ್ಲಿ ಆಗುತ್ತೆ. ನಾನು ಅದನ್ನು ಮುಗಿಸುವಾಗ ಮೊದಲ ಪುಟದಲ್ಲಿ ಜಗದೀಶ್ ಶೆಟ್ಟರ್ ಅವರು ಹಾಡಿ ಕೊಂಡಾಡಿದ ಟಿಪ್ಪುನ ಒಂದು ಪತ್ರ ಇದೆ. ಅದರ ನಂತರ ಕಾರಜೋಳ ಅವರದ್ದೊಂದು ಪತ್ರ ಇದೆ, ಸಂದೇಶ ಇದೆ, ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ. ಇದು 2012ರಲ್ಲಿ. ಆದರೆ ಇದ್ದಕ್ಕಿದ್ದ ಹಾಗೆ ಟಿಪ್ಪು ಒಬ್ಬ ರಾಷ್ಟ್ರದ್ರೋಹಿ ಆಗಿಬಿಟ್ಟ. ಟಿಪ್ಪು ಕ್ರೈಸ್ತರನ್ನು ಕೊಂದಾಕ್ಬಿಟ್ಟಿದ್ದಾನೆ, ಹಿಂದೂಗಳನ್ನು ಕೊಂದಾಕ್ಬಿಟ್ಟಿದ್ದಾನೆ, ಇತ್ಯಾದಿ 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 ಬಂತು. ನಾವೆಲ್ಲ ಆಲೋಚನೆ ಮಾಡೋದೇನೆಂದರೆ, ಮಾಡಬೇಕಾಗಿದ್ದೇನೆಂದರೆ,
ಒಂದು ಯುದ್ಧದಲ್ಲಿ ಯಾರು ಯಾರನ್ನು ಕೊಲ್ತಾರೆ ಮತ್ತು ಯಾರು ಸಾಯ್ತಾರೆ ಎನ್ನುವುದರ ಮೇಲೇ ಅವನ ಗುಣಾವಗುಣಗಳನ್ನು ನೀವು ವಿಶ್ಲೇಷಿಸಿದ್ರೆ ಈ ಇತಿಹಾಸದ ಭಾಳ ದೊಡ್ಡ ಕೊಲೆಗಡುಕ ಶ್ರೀರಾಮಚಂದ್ರ ಆಗ್ತಾನೆ. ಯಾಕೆಂದರೆ ರಾಮಾಯಣದ ಕಾಲದಿಂದ ಯುದ್ಧಗಳು ನಡೀತಾ ಇರುತ್ತೆ, ಸಾವಿರಾರು ಜನ ಸಾಯ್ತಾ ಇರ್ತಾರೆ. ಆ ಕಾಲದಲ್ಲಿ ಯಾವ ಮುಸ್ಲಿಮನೂ ಇರಲಿಲ್ಲ, ಹಿಂದೂಗಳನ್ನು ಹಿಂದೂಗಳೇ ಕೊಂದದ್ದು. ಮಹಾಭಾರತದ ಕಥೆಯಲ್ಲಿ ಹೋದರೆ ಅದು ಕೂಡ ಹಿಂದೂಗಳೇ ಕೊಂದದ್ದು. 12ನೇ ಶತಮಾನದಲ್ಲಿ ಮೊಹಮ್ಮದ್ ಗೋರಿ ಬರುವವರೆಗೆ ಇಲ್ಲಿ ಚಾಲುಕ್ಯರು, ರಾಷ್ಟ್ರಕೂಟರು ಎಲ್ಲರೂ ಕಾದಾಡಿ ಸಾಯ್ತಾ ಇದ್ದದ್ದು ಹಿಂದೂಗಳೇ ಸಾಯಿಸಿದ್ದು ಮತ್ತು ಹಿಂದೂಗಳೇ ಸತ್ತದ್ದು. ಅದರಿಂದ ಒಂದು ಯುದ್ಧದಲ್ಲಿ ಯಾರನ್ನು ಸಾಯಿಸ್ತಾರೆ ಮತ್ತು ಯಾರು ಸಾಯ್ತಾರೆ ಎನ್ನುವುದರ ಮೇಲೇ ಅವನ ಗುಣ ಅವಗುಣಗಳನ್ನು ವಿಶ್ಲೇಷಿಸುವುದಾದರೆ ಯುದ್ಧ ಮಾಡಿದವರೆಲ್ಲರೂ ಕೂಡ ಅವರು ಕೊಲೆಗಡುಕರೇ ಆಗಿದ್ದಾರೆ. ಆದರೆ ಹಾಗೆ ಇರುವುದಿಲ್ಲ. ಈ ದೃಷ್ಟಿಯಿಂದ ನಾವು ಟಿಪ್ಪುವನ್ನು ನೋಡಬೇಕಾಗುತ್ತೆ. ಟಿಪ್ಪು ಬಗ್ಗೆ ಇವತ್ತು ಜಡ್ಜ್ಮೆಂಟ್ಗಳನ್ನು ಕೊಡುವವರನ್ನು ನೋಡಿದರೆ ಯಾರು ಕೊಡ್ತಾ ಇದ್ದಾರೆ ಅಂದರೆ, ಯಾವುದೇ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದವರು ಮತ್ತು ಭಾಗವಹಿಸುವುದಿಲ್ಲ ಅಂತ ಕ್ಷಮಾಪಣೆ ಪತ್ರ ಬರೆದು ಕೊಟ್ಟವರು ಮತ್ತು ಬ್ರಿಟಿಷರ ಪರವಾಗಿ ಭಾರತೀಯರ ವಿರುದ್ಧವಾಗಿ ಹೋರಾಡಲಿಕ್ಕೆ ಸೈನ್ಯವನ್ನು ಒಟ್ಟು ಮಾಡಿದವರು ಇವತ್ತು ಒಬ್ಬ ಅಪ್ರತಿಮ ದೇಶಭಕ್ತ ಕಾದಾಡಿ ರಣರಂಗದಲ್ಲಿ ಸತ್ತ ಈ ದೇಶದ ಮೊದಲ ಸ್ವಾತಂತ್ರ್ಯ ಹೋರಾಟ ಟಿಪ್ಪು ಸುಲ್ತಾನ್ ರಾಷ್ಟ್ರಪ್ರೇಮಿಯೋ ರಾಷ್ಟ್ರದ್ರೋಹಿಯೋ ಎನ್ನುವುದರ ಬಗ್ಗೆ ಜಡ್ಜ್ಮೆಂಟ್ ಕೊಡಲಿಕ್ಕೆ ಹೊರಟಿದ್ದಾರೆ. ಇದನ್ನು ನಾವು ತಿಳ್ಕೊಳ್ಬೇಕು. ಆದರೆ ಪ್ರಶ್ನೆ ಏನಂದರೆ, ಇದು ಕೇವಲ ಟಿಪ್ಪು ಒಬ್ಬರಿಗೆ ಸೀಮಿತವಾಗಿರುತ್ತಾ, ಇಲ್ಲದ್ರೆ ಹೈದರಾಲಿ ಒಬ್ಬರಿಗೆ ಸೀಮಿತವಾಗಿರುತ್ತಾ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳದಿದ್ದರೆ ಇಂಥ ಚಾರಿತ್ರ್ಯ ಹನನದ ಸೀರೀಸ್ ಇದೆಯಲ್ಲ ಅದು ಸ್ಟಾರ್ಟ್ ಆಗ್ತಾ ಇದೆ. ಇದು ಏನು ಒಂದು ಪ್ಯಾಸಿಸ್ಟ್ ಸಿಸ್ಟಮ್ ಏನಿದೆ ಅದು ಇಂಥದ್ದನ್ನೇ ಮಾಡುತ್ತೆ. ಉದಾಹರಣೆಗೆ ನೀವು ಜರ್ಮನಿಯಲ್ಲಿ ಹಿಟ್ಲರ್ ಅನ್ಜರ್ಮನ್ ಆದ ಬುಕ್ಗಳನ್ನು ಸುಟ್ಟಾಕಿ ಇದೆ ಅಂತ ಮಾಡಿದ್ರು. ಎಲ್ಲ ಅನ್ಜರ್ಮನ್ ಪುಸ್ತಕಗಳನ್ನು ಅಂದರೆ ಭಾಳ ಮುಖ್ಯವಾಗಿ ಯಹೂದಿಗಳು ಬರೆದಿದ್ದನ್ನು ಸುಟ್ಟಾಕಿದ್ರು. ಬುಕ್ ಬರ್ನಿಂಗ್ ಅಂತ ಒಂದು ಭಾಳ ದೊಡ್ಡ ಮೂಮೆಂಟ್ ನಡೀತು. ಗೋಬೆಲ್ಸೇ ಮುಂದೆ ನಿಂತು ಅದನ್ನು ಮಾಡ್ತಾನೆ. ಅದರಲ್ಲಿ ಶೇಕ್ಸ್ಪಿಯರ್ನಿಂದ ಹಿಡಿದು ಕೇವಲ ಯಹೂದಿಗಳು ಬರೆದದ್ದು ಮಾತ್ರ ಅಲ್ಲ, ಶೇಕ್ಸ್ಪಿಯರ್ನಿಂದ ಹಿಡಿದು ಕಾರ್ಲ್ ಮಾರ್ಕ್ಸ್ವರೆಗೆ ಐನ್ಸ್ಟೀನ್ನ ಪುಸ್ತಕಗಳು ಕೂಡ ಸೇರಿದಾಗೆ ಎಲ್ಲವನ್ನು ಸಾರ್ವಜನಿಕವಾಗಿ ಸಾವಿರಾರು ಲಕ್ಷಾಂತರ ಪುಸ್ತಕಗಳನ್ನು ಸುಟ್ಟಾಕ್ತಾರೆ. ಹಿಟ್ಲರ್ ಕೇವಲ ಯಹೂದಿಗಳನ್ನು ಜನರನ್ನು ಮಾತ್ರ ಕೊಂದದ್ದಲ್ಲ, ಪುಸ್ತಕಗಳನ್ನು ಕೂಡ ಸುಟ್ಟಾಕ್ತಾರೆ. ಎಲ್ಲ ಪ್ಯಾಸಿಸ್ಟ್ ಮನೋಭಾವದವರು ಇಂಥ ಒಂದು ಯಾರು ಕೂಡ ಬರಹಗಾರರು, ಚಿಂತಕರು, ಇತಿಹಾಸಕಾರರು, ಸಾಹಿತಿಗಳ ಪರವಾಗಿ ಅವರು ಇರೋದಿಲ್ಲ. ಯಾಕೆಂದರೆ ಅವರು ಉಳಿದವರಿಗೆ ಹೆದರ್ತಾರೆ ಇಲ್ವೋ ಗೊತ್ತಿಲ್ಲ, ಚರಿತ್ರಕಾರರಿಗೆ, ಇತಿಹಾಸಕಾರರಿಗೆ, ಸಾಹಿತಿಗಳಿಗೆ, ಚಿಂತಕರಿಗೆ, ಪ್ರಗತಿಪರರಿಗೆ ಅವರು ಸದಾ ಹೆದರ್ತಾ ಇರ್ತಾರೆ. ಅದರಿಂದ ಯಾವ ಪ್ಯಾಸಿಸ್ಟ್ ಒಂದು ಸಿಸ್ಟಮು, ಯಾವೊಬ್ಬರು ಸರ್ವಾಧಿಕಾರಿ ಅವರು ಮೊದಲು ಕೈ ಹಾಕೋದು ಇತಿಹಾಸದ ಪುಸ್ತಕಗಳಿಗೆ, ಅದನ್ನು ತಿರ್ಚಬೇಕು. ಯಾಕೆಂದರೆ ನೀವು ಅದನ್ನು ತಿರ್ಚದೇ ಇದ್ದರೆ ಸತ್ಯ ನಿಮ್ಮನ್ನು ಮತ್ತೆ ನಿಮ್ಮ ಎದುರಿಗೆ ಬಂದು ನಿಲ್ಲುತ್ತೆ. ಇದು ಕೇವಲ ಟಿಪ್ಪುಗೆ ಸೀಮಿತವಾದುದಲ್ಲ. ನೀವು ಈ ದೇಶದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸವನ್ನು ತೆಗೆದು ನೋಡಿದರೆ ಭಾಳ ದೊಡ್ಡ ಹೋರಾಟವನ್ನು ನಡೆಸಿದರು ಮುಸ್ಲಿಮರೇ. ಯಾಕೆಂದರೆ ಬ್ರಿಟಿಷರು ಇಲ್ಲಿಗೆ ಬಂದಾಗ ಇಲ್ಲಿ ಮುಸ್ಲಿಮರೇ ಆಳ್ತಾ ಇದ್ದರು. ಅನಿವಾರ್ಯವಾಗಿ ಮುಸ್ಲಿಮರನ್ನೇ ಅವರು ಎದುರಿಸಬೇಕಿತ್ತು. ಆ ಮುಸ್ಲಿಮರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದಾರೆ, ಅಲ್ಲ ತಮ್ಮ ಅಸ್ತಿತ್ವವನ್ನು ಉಳಿಸಿಕೋಸ್ಕರ ಹೋರಾಡಿದ್ದಾರೆ ಎನ್ನುವುದು ಬೇರೆ ಮಾತು. ಆದರೆ ಬ್ರಿಟಿಷರ ವಿರುದ್ಧ ಹೋರಾಡಿದ್ದೇ ಅವರು. ನೀವು ಅಸ್ಫುಲ್ಲಾ ಖಾನ್ನ ಬಗ್ಗೆ ನಿಮಗೆ ಗೊತ್ತಿರಬೇಕು, ಹಜರತ್ ಮಹಲ್ ಎನ್ನುವ ಒಬ್ಬ ಅವಧಿನ ಕ್ವೀನ್ ನಿಮಗೆ ಗೊತ್ತಿರಬೇಕು, ಅಬುಲ್ ಕಲಾಂ ಆಜಾದ್ ನಿಮಗೆ ಗೊತ್ತಿರಬೇಕು, ಜಾಕಿರ್ ಹುಸೇನ್ ಗೊತ್ತಿರಬೇಕು, ಇನ್ನೊಬ್ಬರು ಇಂಕ್ವಿಲಾಬ್ ಜಿಂದಾಬಾದ್ ಆ ಗೀತೆಯನ್ನು ಬರೆದವರೊಬ್ಬರು ಮುಸ್ಲಿಂ ಇದ್ದಾರೆ. ಆ ರೀತಿ ನೂರಾರು ಮುಸ್ಲಿಮರು ಹೋರಾಟಗಾರರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ದಾರೆ. ಆದರೆ ನಾವು ಮತ್ತೆ ರಿಪೀಟ್ ಮಾಡ್ತಾ ಇದ್ದೇವೆ, ರಾಷ್ಟ್ರೀಯ ಸ್ವಯಂ ಸಂಘಕ್ಕೆ ಸೇರಿದ ಯಾವನಾದರೂ ಒಬ್ಬ ನಾಯಕ ಸ್ವಾತಂತ್ರ್ಯ ಹೋರಾಟಗಾರರ ಯಾದಿಯಲ್ಲಿ ಇದ್ದಾನೆ ಎನ್ನುವುದನ್ನು. ಆದರೆ ಇವತ್ತು ಈ ಕಾರಣಕ್ಕಾಗಿ ಯಾರ್ಯಾರು ಸ್ವಾತಂತ್ರ್ಯ ಹೋರಾಟ ನೋಡಿ, ಯಾರನ್ನು ಅವರು ಅಟ್ಯಾಕ್ ಮಾಡ್ತಾರೆ ಅಂದರೆ ಸಾಮಾನ್ಯವಾಗಿ ಯಾರು ಈ ಸಾಮರಸ್ಯದ ಬದುಕು, ಜಾತ್ಯತೀತತೆ, ಇಲ್ಲದ್ರೆ ಸಮಾನತೆ ಇದರ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ, ಇದನ್ನು ಆಶಯ ಮಾಡ್ತಾರೆ, ಇದರ ವಿರುದ್ಧ ಹೋರಾಟ ನಡೀತಾ ಇರುತ್ತೆ. ನಾನು ಹೆಚ್ಚು ಉದಾಹರಣೆಗೆ ನೀವು ಯಾವೆಲ್ಲ ಭಾಳ ಇಂಡಿಯಾವನ್ನು ಆಳಿದ ಭಾಳ ದೊಡ್ಡ ಮೊಘಲ್ ಅರಸರಲ್ಲಿ ಅಕ್ಬರ್ ಬರ್ತಾರೆ.
ಅಕ್ಬರ್ನ ಒಂದು ದೊಡ್ಡ ಕಥೆನೇ ಇದೆ. ಅವನು ಎಷ್ಟು ರಾಮಾಯಣದಿಂದ ಮಹಾಭಾರತದಿಂದ ಪರ್ಷಿಯನ್ ಲ್ಯಾಂಗ್ವೇಜಿಗೆ ಅದನ್ನು ಟ್ರಾನ್ಸ್ಲೇಟ್ ಮಾಡ್ತಾನೆ. ಯಾವ ಹಿಂದೂಗಳು ಕೂಡ ಅವರ ಬಗ್ಗೆ ಯಾವುದೇ ಆಕ್ಷೇಪಕಾರಣ ವರ್ಡ್ ಮಾಡೋದು ಇತಿಹಾಸದಲ್ಲಿ ಇಲ್ಲ. ನಾವು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನೀವು ಇವತ್ತು ಯಾವ ಪರಿಸ್ಥಿತಿ ಇದೆ ಅಂದರೆ, ನಾನು ತಮಾಷೆಗೆ ಒಂದು ಮಾತು ಹೇಳಬೇಕು. ನೀವು ಇಡೀ ಮೈಸೂರು ಸಂಸ್ಥಾನ ಅಂದರೆ ತಮಿಳುನಾಡು, ಕೇರಳ, ಮಲಬಾರ್ ಪ್ರಾಂತ್ಯವನ್ನು ಕೂಡ ಆಳಿದ ಒಬ್ಬ ಟಿಪ್ಪು ಸುಲ್ತಾನ್ನ ವಂಶ, ಅದೇ ವಂಶಕ್ಕೆ ಸೇರಿದ ಮುಸ್ಲಿಮರು ಇವತ್ತು ದಾವಣಗೆರೆಯ ಉಪಚುನಾವಣೆಯಲ್ಲಿ ಒಂದು ಟಿಕೆಟ್ಗಾಗಿ ರಾಜಕಾರಣಿಗಳ ವಿರುದ್ಧ ಅಂಗಲಾಚುವಂಥ ಪರಿಸ್ಥಿತಿಯಲ್ಲಿ ಬಂದು ನಿಂತಿದ್ದಾರೆ. ಇಡೀ ರಾಜ್ಯವನ್ನು ಆಳಿದ ಒಂದು ಸಮುದಾಯ ಅದು ಟಿಪ್ಪು. ನನಗೆ ಅನಿಸೋದು, ನಾವು ಇವತ್ತು ರೀಕ್ಲೇಮ್ ಏನು ಮಾಡಬೇಕಂದ್ರೆ, ಟಿಪ್ಪು ಕಾಲದ ಕರ್ನಾಟಕ ನಮಗೆ ಬೇಕು ಅಂತ ಕೇಳಬೇಕು. ಟಿಪ್ಪು ಕಾಲದ ಕರ್ನಾಟಕ. ಟಿಪ್ಪು ಕಾಲದಲ್ಲಿ ನವೀನ್ ಸೂರಜ್ಜಿಯವರ ಪುಸ್ತಕವನ್ನು ನೋಡಿ, ನೀವು ಚಿತ್ಪಾವನ ಬ್ರಾಹ್ಮಣರಿಂದ ಹಿಡಿದು ಗೌಡ ಸಾರಸ್ವತ ಬ್ರಾಹ್ಮಣರಿಂದ ಹಿಡಿದು ಶೃಂಗೇರಿಯ ಸ್ವಾಮೀಜಿಗಳ ಮಠಗಳ ಬ್ರಾಹ್ಮಣರಿಂದ ಹಿಡಿದು ಎಲ್ರಿಗೂ ಅವನು ಉದಾರವಾಗಿ ಉಂಬಳಿ ಕೊಟ್ಟಿದ್ದಾನೆ, ದಾನ ಮಾಡಿದ್ದಾನೆ, ಅವರಿಗೆ ರಕ್ಷಣೆ ನೀಡಿದ್ದಾನೆ. ಎಲ್ಲೂ ಕೂಡ ಆ ಕಾಲದಲ್ಲಿ ಒಂದು ಅಪಸ್ವರದ ಧ್ವನಿ ಕೇಳಲಿಲ್ಲ. ಆ ಕಾಲ ಹೇಗಿತ್ತು ನಾವೀಗ ಕಲ್ಪಿಸ್ಕೊಳ್ಬೇಕು ಅದನ್ನು. ಒಬ್ಬ ಮುಸ್ಲಿಂ ದೊರೆ, ಎಲ್ಲ ಸಮಾಜದವರು ಅವನಿಗೆ ಸಹಕಾರ ಕೊಡ್ತಾ ಇದ್ರು, ಅವನು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾ ಇದ್ದ. ಆದರೆ ಇವತ್ತು ಆ ಪರಿಸ್ಥಿತಿ ಇದೆ ಅನ್ನೋದು, ಒಬ್ಬ ಮುಸ್ಲಿಂ ನಾಯಕ ಒಂದು ರಾಜಕೀಯ ನಾಯಕತ್ವವನ್ನು ತಗೊಳ್ಳೋದು ಎಷ್ಟು ಕಷ್ಟ ಎನ್ನುವುದು ಬಿಟ್ಟು ಅದರ ಒಂದು ವಿಚಾರ, ಅದನ್ನು ಪಕ್ಕಕ್ಕಿಡೋಣ. ಇವತ್ತಿನ ಸಮಾಜ ನೋಡಿ ನೀವು ಯಾವ ರೀತಿ ಅದಕ್ಕೆ ರಿಯಾಕ್ಟ್ ಮಾಡ್ತಾ ಇದೆ ಅಂತ. ಅದರಿಂದ ನಾವು ಕ್ಲೇಮ್ ಮಾಡಬೇಕಾಗಿರೋದು, ಆ ಕಾಲವನ್ನು ಮತ್ತೆ ನಾವು ಮರಳಿ ಪಡೆಯಲಿಕ್ಕೆ ಪ್ರಯತ್ನ ಮಾಡಬೇಕು. ಇವತ್ತು ಕೇವಲ ಒಬ್ಬ ಟಿಪ್ಪು ಸುಲ್ತಾನಿಗೆ ಸೀಮಿತವಾಗಿ ಈ ಚಾರಿತ್ರ್ಯ ಹಣನದ ದಾಳಿ ನಿಲ್ಲುತ್ತಾ ಎನ್ನುವುದು ನಾವು ಪ್ರಶ್ನೆ ಇದೆ. ಇದು ನಿಲ್ಲುವುದಿಲ್ಲ, ನಮಗೆ ಗೊತ್ತಾಗೋದಿಲ್ಲ ಇದು. ಯಾಕೆಂದರೆ ನೀವು ಕೇವಲ ಒಬ್ಬ ಟಿಪ್ಪು ಸುಲ್ತಾನ್ ಬಗ್ಗೆ ಮಾತ್ರ ಅಲ್ಲ, ಹಿಂದಿನ ಸರ್ಕಾರ ಇದ್ದಾಗ ದೆಹಲಿಯಲ್ಲಿ ನಾರಾಯಣಗುರುನ ಟ್ಯಾಬ್ಲೋ ಬಗ್ಗೆ ಒಂದು ವಿವಾದ ಇತ್ತು. ಯಾಕೆ ನಾರಾಯಣಗುರು ಅನ್ನೋ ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಇವತ್ತು ಕೋಟಿ ಚೆನ್ನೈಯರ ಬಗ್ಗೆ ಪ್ರಶ್ನೆ ಇದೆ. ಒಬ್ಬ ಜಗದೀಶ್ ಅಧಿಕಾರಿ ಅನ್ನೋ ಒಬ್ಬ ರಾಜಕಾರಣಿ ನೇರವಾಗಿ ಕೋಟಿ ಚೆನ್ನೈಯರ ಮೇಲೆ ದಾಳಿ ಮಾಡಿದ್ರು. ಇವತ್ತು ನಿಮ್ಮ ಇಡೀ ಭೂತಾರಾಧನೆಯನ್ನ, ಅದರ ಆಶಯಗಳನ್ನೇ ಅದನ್ನು ನಾಶ ಮಾಡುವಂಥ, ಅದನ್ನು ಒಂದು ಅವೈದಿಕ ನಂಬಿಕೆ ಆಚಾರಗಳನ್ನು ವೈದಿಕೀಕರಣ ಮಾಡುವ ಪ್ರಯತ್ನ ನಡೀತಾ ಇದೆ. ಒಂದು ವ್ಯಕ್ತಿಯನ್ನು ಅವರ ಮೂಲ ಗುಣವನ್ನು, ಮೂಲ ಸ್ವಭಾವವನ್ನು, ಮೂಲ ವ್ಯಕ್ತಿತ್ವವನ್ನು ನಾಶ ಮಾಡೋದ್ರ ಜೊತೆಗೆ ಒಂದು ಸಮುದಾಯದ ವ್ಯಕ್ತಿತ್ವವನ್ನು ಕೂಡ ನಾಶ ಮಾಡೋದ್ರ ಜೊತೆಗೆ ಒಂದು ಪ್ರದೇಶದ ವ್ಯಕ್ತಿತ್ವವನ್ನು ಕೂಡ ನಾಶ ಮಾಡೋ ಪ್ರಯತ್ನ ನಡೀತಾ ಇದೆ. ಕರಾವಳಿಯ ನೀವು ಇಡೀ ಉದ್ದಗಲಕ್ಕೂ ನೋಡಿದರೆ ಇದು ಬಹುಸಂಸ್ಕೃತಿಯ ತೊಟ್ಟಿಲ್ಲ ಅಂತ ನಾವೆಲ್ಲ ಹೆಮ್ಮೆಯಿಂದ ಹೇಳ್ಕೊಳ್ತೇವೆ. ಇಲ್ಲಿ ಕೇವಲ ಟಿಪ್ಪು ಅಲ್ಲ, ಟಿಪ್ಪುನ ನಂತರದ ದಿನಗಳಲ್ಲಿ ಕೂಡ ಹಿಂದೂಗಳು, ಮುಸ್ಲಿಮರು, ಕ್ರಿಶ್ಚಿಯನ್ರು ಕೂಡಿ ಬಾಳ್ತಾ ಇದ್ರು. ನನಗೆ ಆಶ್ಚರ್ಯ ಆಗೋದು ಏನಂದರೆ, ಇತ್ತೀಚೆಗೆ ಭಾಳ ಮಂದಿ ಟಿಪ್ಪು ಬಗ್ಗೆ ಮಾತಾಡುವಾಗ ಕ್ರೈಸ್ತರ ಮೇಲೆ ದೌರ್ಜನ್ಯ ಮಾಡಿದ ಟಿಪ್ಪು ಅಂತ ಸಿಕ್ಕಾಪಟ್ಟೆ ಅವರ ಬಗ್ಗೆ ಪ್ರೀತಿ, ಅಭಿಮಾನ, ಕರುಣೆಯನ್ನು ಉಕ್ಕಿ ಹರಿಸ್ತಾ ಇದ್ದಾರೆ. ಅದೇ ಜನ ಮಂಗಳೂರಲ್ಲಿ ಚರ್ಚ್ಗಳ ಮೇಲೆ ದಾಳಿ ಮಾಡಿದ್ದಾರೆ ಎನ್ನುವುದನ್ನು ನಾವು ಮರೆತು ಬಿಟ್ಟಿದ್ದೇವೆ. ಯಾಕೆ? ದಾವಣಗೆರೆಯಲ್ಲಿ ಇದ್ದಕ್ಕಿದ್ದಾಗೆ ಅವರಿಗೆ ಮುಸ್ಲಿಮರ ಬಗ್ಗೆ ಪ್ರೀತಿ ಬಂತು. ಟಿಪ್ಪುನ ಪ್ರಶ್ನೆ ಬಂದಾಗ ಕ್ರಿಶ್ಚಿಯನ್ರ ಮೇಲೆ ಪ್ರೀತಿ ಬರುತ್ತೆ. ಇದೆಲ್ಲ ಭಾಳ ಮುಚ್ಚಿ, ಇಲ್ಲದಿದ್ದರೆ ಭಾಳ ಅಪ್ರತ್ಯಕ್ಷವಾಗಿ ಮುಚ್ಚಿಕೊಂಡು ಮಾಡುತ್ತಲ್ಲ, ನೇರವಾಗಿ ಇಂಥದ್ದನ್ನು ಮಾಡಿದಾಗಲೂ ಕೂಡ ನಾವು ಅದನ್ನು ನಂಬಿಕೊಂಡು ಕೂತಿದ್ವಿ. ಇದು ಕೇವಲ ಉದಾಹರಣೆಗೆ ಕೋಟಿ ಚೆನ್ನೈಯರನ್ನ ಕಥೆಗಳನ್ನೇ ನೀವು ತೆಗೆದುಕೊಳ್ಳಿ. ಕರಾವಳಿಯಲ್ಲಿ ಇನ್ನು ಮುಂದೆ ದಿನಗಳಲ್ಲಿ ಕಾಣುತ್ತೆ ಅದು. ಜಗದೀಶ್ ಅಧಿಕಾರಿ ಒಂದು ಜಲಕಷ್ಟ ಕೊಟ್ಟರು, ಇವತ್ತಿಗೂ ಮಾತಾಡುವಾಗ ಕೋಟಿ ಚೆನ್ನೈಯವರು ಯಾರೋ ಪುಂಡು ಪೋಖರಿಗಳು ಎನ್ನುವ ರೀತಿಯಲ್ಲಿ ಅದನ್ನು ತಿರುಚುವ ಪ್ರಯತ್ನಗಳು ನಡೀತಾ ಇದೆ. ಆದರೆ ಕೋಟಿ ಚೆನ್ನೈಯರ ನೀವು ಇಡೀ ಕಥೆಯನ್ನು ನೋಡಿದರೆ, ನಮ್ಮ ಮುನೀರ್ ಅದನ್ನು ಅವರು ಮೊದಲ ವರ್ಗ ಸಂಘರ್ಷದ ಹೋರಾಟಗಾರರಂತ ಹೇಳ್ತಾ ಇದ್ದಾರೆ. ಅದನ್ನು ಆ ದೃಷ್ಟಿಯಿಂದ ಕೂಡ ನೋಡ್ಬೋದು. ಅದನ್ನು ಅವರು ಇಡೀ ಕೋಟಿ ಚೆನ್ನೈಯರು ಹೋರಾಟ ಮಾಡಿರೋದು ಸತ್ಯಕ್ಕಾಗಿ, ನ್ಯಾಯಕ್ಕಾಗಿ ಮತ್ತು ಆತ್ಮಾಭಿಮಾನಕ್ಕಾಗಿ. ಅವರು ರಾಜಕೀಯ ಅಧಿಕಾರಕ್ಕಾಗಿ ಹೋರಾಟ ಮಾಡಿದ್ದಲ್ಲ. ಇವತ್ತು ಈ ಜಿಲ್ಲೆಯಲ್ಲಿ ಅವರ ಸಮುದಾಯದವರು ಇದ್ದಾರಲ್ಲ, ಅವರು ಒಬ್ಬೊಬ್ಬರು ಆ ರೀತಿಯ ಕೋಟಿ ಚೆನ್ನೈಯರುಗಳಾಗಿ ಬಲಿಯಾಗ್ತಾ ಇದ್ದಾರೆ ಅಂತ.
ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಂತ. ಕೋಟಿ ಚೆನ್ನೈರನ್ನು ಈ ರೀತಿ ತಿರುಚಿ ಹೇಳುವ ಕಾರಣಕ್ಕಾಗಿ ನಾನು ಇದನ್ನು ಹೇಳ್ತಾ ಇದ್ದೆ. ಉದಾಹರಣೆಗೆ ಕೋಟಿ ಚೆನ್ನೈರ ಬಗ್ಗೆ ಒಂದು ಮಾತಿದೆ. ಕೋಟಿ ಚೆನ್ನೈಯರು ಯಕ್ಷಗಾನವನ್ನು ನೋಡಿದವರಿಗೆ ಅದು ಗೊತ್ತಿರುತ್ತೆ. ಕೊನೆಯಲ್ಲಿ ಅವರು ಸಾವು ಬಂದಾಗ ಅವರನ್ನು ಸಾಕಿದ ಪಡುಮಳೆ ಬಳ್ಳಾಳ ಹಿಂದಿನಿಂದ ಬಂದು ಅವರಿಗೆ ಬಾಣ ಬಿಟ್ಟು ಅವರನ್ನು ಸಾಯಿಸ್ತಾರೆ. ಆಗ ಅವರು ಆ ಯಕ್ಷಗಾನದ ಹಾಡಿನಲ್ಲಿ ಅದು ಬರುತ್ತೆ, ಅಂದರೆ ಶ್ರೀರಾಮ ವಾಲಿಯನ್ನು ಕೊಂದ ಹಾಗೆ ನಮ್ಮನ್ನು ಕೊಂದು ಹಾಕಿದ್ರಲ್ಲ ಅಂತ. ಅಂದರೆ ಇಡೀ ಕೋಟಿ ಚೆನ್ನೈಯರ ಕಥೆಯನ್ನು ನೀವು ತೆಗೆದು ನೋಡಿದರೆ ಅವರು ಬೇಸಿಕಲಿ ಮರ್ಸಿನರಿ. ಅವರು ಒಂದು ಬಾಡಿಗೆ ಸೈನಿಕರಂತ ಹೇಳ್ಬೋದು ಅವರನ್ನು. ಅವರು ಯಾರೋ ಎರಡು ಜೈನರಿಗೆ ಸಂಬಂಧಿಸಿದ ಎರಡು ಮನೆತನಗಳ ನಡುವಿನ ಜಗಳದಲ್ಲಿ, ಯುದ್ಧದಲ್ಲಿ ಅವರು ಬಲಿಪಶುಗಳಾಗ್ತಾ ಇದ್ದಾರೆ. ಅವರು ಕೇವಲ ಕಾಳಾಳುಗಳು ಅಷ್ಟೇ. ಅದು ಇವತ್ತಿನ ಪರಿಸ್ಥಿತಿಯನ್ನು ತೆಗೆದು ನೋಡಿ, ಅದೇ ಸಮುದಾಯದಿಂದ ಬಂದವರು ಅದೇ ರೀತಿಯ ಕಾಳಾಳುಗಳಾಗಿ ಸಾಯ್ತಾ ಇದ್ದಾರೆ. ಅಂದರೆ ಇತಿಹಾಸವನ್ನು ಬರೀ ಟಿಪ್ಪುವನ್ನು ಮಾತ್ರ ಅಲ್ಲ ನಾವು ನೋಡೋದು, ಇತಿಹಾಸವನ್ನು ಹೊಸ ಕಣ್ಣಿನಿಂದ ಇದನ್ನೆಲ್ಲ ನೋಡುವ ಅಗತ್ಯ ಇದೆ ಅಂತ ನನಗೆ ಅನಿಸುತ್ತೆ. ಯಾಕೆ ಇಂಥವರನ್ನೇ ಆಯ್ದು ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ. ಉದಾಹರಣೆಗೆ ಮತ್ತೊಬ್ಬ ಗುರು ನಾರಾಯಣ ಗುರು, ಕರಾವಳಿಗೆ ಭಾಳ ಹತ್ತಿರ ಎನ್ನುವ ಕಾರಣಕ್ಕಾಗಿ ಇವರನ್ನು ಹೆಸರಿಸ್ತಾ ಇದ್ದೇನೆ. ನಾರಾಯಣ ಗುರುಗಳ ಬಗ್ಗೆ ನಾನೊಂದು ವಿಡಿಯೋ ನೋಡ್ತಾ ಇದ್ದೆ. ಅದು ಬನ್ನಂಜೆ ಗೋವಿಂದಾಚಾರ್ಯರ ವಿಡಿಯೋ. ಅದರಲ್ಲಿ ಹೇಳ್ತಾರೆ, ಅವನೇನೋ ನಾರಾಯಣ ಬಂದಿದ್ದಾನೆ, ಅವನು ಸುಳ್ಳು ನಾರಾಯಣ, ನಮ್ಮದೇ ಸತ್ಯನಾರಾಯಣ ಅಂತ. ಸತ್ಯನಾರಾಯಣ ಪೂಜೆ ಅಲ್ಲಿಂದ ಶುರುವಾಗಿರುತ್ತೆ ಅಂತ. ಅದರ ಆ ವಿಡಿಯೋನ ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡುವ. ಆದರೆ ಇವತ್ತು ನಾರಾಯಣ ಗುರು ಮಂದಿರಗಳಲ್ಲಿ ಸತ್ಯನಾರಾಯಣ ಪೂಜೆಗಳಾಗ್ತಾ ಇದೆ. ಅದಂತೂ ಸತ್ಯ. ಪ್ರತಿಯೊಂದು ನಾರಾಯಣ ಗುರುಗಳಲ್ಲಿ ನಾರಾಯಣ ಗುರು ಪೂಜೆ ಆಗಬೇಕು, ಅಲ್ಲಿ ಸತ್ಯನಾರಾಯಣ ಪೂಜೆ ಆಗ್ತಾ ಇರುತ್ತೆ. ನಾರಾಯಣ ಗುರುವನ್ನು ಕೌಂಟರ್ ಮಾಡಲಿಕ್ಕೋಸ್ಕರನೇ ಸತ್ಯನಾರಾಯಣ ಪೂಜೆ ಬಂದಿರುವುದು ಎನ್ನುವ ಒಂದು ಈ ಬನ್ನಂಜೆ ಗೋವಿಂದಾಚಾರ್ಯರ ಮಾತಲ್ಲಿ ಇರುವಾಗ, ಅಂದರೆ ಒಂದು ಪ್ರತಿಯೊಬ್ಬ ಈ ರೀತಿಯ ಐಕಾನ್ಗಳನ್ನು ಮೊದಲು ಅವರ ವಿರುದ್ಧ ಒಂದು ದೂಷಣೆ ಮಾಡ್ತಾರೆ, ಅವರನ್ನು ನಿರ್ಲಕ್ಷ್ಯ ಮಾಡ್ತಾರೆ, ಕೊನೆಗೂ ಆಗದಿದ್ದರೆ ಅವರನ್ನು ಆಪೋಷಣ ತಗೊಳ್ತಾರೆ, ಅವರು ನಮ್ಮವರು ಅಂತ ಹೇಳ್ಕೊಳ್ತಾರೆ. ಇವತ್ತು ನಮ್ಮ ಎಲ್ಲ ಐಕಾನ್ಗಳನ್ನು ಆ ರೀತಿ ಆಪೋಷಣ ತಗೊಳ್ಳೋ ಒಂದು ಪ್ರಯತ್ನ ನಡೀತಾ ಇದ್ದು. ಅಂಬೇಡ್ಕರ್ ಇರ್ಬೋದು, ನಾರಾಯಣ ಗುರು ಇರ್ಬೋದು. ಆದರೆ ನಾವು ಈ ಸಂದರ್ಭದಲ್ಲಿ ನಾವು ತಿಳ್ಕೊಳ್ಬೇಕಾದ್ದು ಏನಂದರೆ, ಅವರ ಮೂಲ ಆಶಯಗಳೇನಿದೆ, ಅವರ ಮೂಲ ಚಿಂತನೆಗಳೇನಿದೆ, ಅದನ್ನು ನಾವು ತಿಳ್ಕೊಂಡು ನಾವು ಅವರನ್ನು ಹೇಗೆ ಕಾಣಬೇಕೆನ್ನುವುದನ್ನು ನಿರ್ಧಾರಕ್ಕೆ ಬರಬೇಕಾಗುತ್ತೆ. ಉದಾಹರಣೆಗೆ ಒಬ್ಬ ನಾರಾಯಣ ಗುರು ಅನುಯಾಯಿ, ಉದಾಹರಣೆಗೆ ಕೇರಳದಲ್ಲಿ ನಾರಾಯಣ ಗುರು ಒಂದು ಚಳವಳಿ ನಡೆದಿದೆ. ನಾನು ಭಾಳ ಸಂದರ್ಭದಲ್ಲಿ ಹೇಳಿದ್ದೇನೆ, ಮುನೀರ್ ಮತ್ತು ಅವರ ಸ್ನೇಹಿತರಿಗೆ ಖುಷಿಯಾಗ್ಬೋದು, ಭಾಳ ಹೇಳಿದ್ದೇನೆ, ನಾನು ಹಿಂದೆನೂ ಹೇಳಿದ್ದೇನೆ. ನನ್ನ ಪ್ರಕಾರ ನಾರಾಯಣ ಗುರು ಚಳವಳಿಯ ಮುಂದುವರಿದ ಭಾಗನೇ ಅಲ್ಲಿ ಕಮ್ಯುನಿಸ್ಟರ ಚಳವಳಿ ಅಂತ ನಾನಂತೂ ತಿಳ್ಕೊಂಡಿದ್ದೇನೆ. ಅದರಿಂದ ಇವತ್ತಿಗೂ ಕೇರಳದಲ್ಲಿ ಕೋಮುವಾದಕ್ಕೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದರಿಂದ ಅಲ್ಲೂ ಕೂಡ ನಾರಾಯಣ ಗುರುವನ್ನು ಆಪೋಷಣಕ್ಕೆ ತೆಗೆದುಕೊಳ್ಳುವ ಒಂದು ಪ್ರಯತ್ನ ನಡೀತಾ ಇದೆ. ಉದಾಹರಣೆಗೆ ಅಲ್ಲಿ SNDP ಅಂತ ಇದೆ, ಅದರ ವೇಳುಪಳ್ಳಿ ನಟೇಶನ್ ಅಂತ ಇದ್ದಾರೆ. ಅವರನ್ನು ತಗೊಂಡು ಅವರೇ ಒಂದು ರಾಜಕೀಯ ಪಕ್ಷ ಮಾಡಿ ಅವರನ್ನು ಸಪರೇಟಾಗಿ ನಿಲ್ಲಿಸಿ ಆ ಸಮುದಾಯದ ಓಟುಗಳನ್ನು ತೆಗೆದು ನಾವೇ ನಾರಾಯಣ ಗುರು ಒಬ್ಬ ಹಿಂದೂ ಧಾರ್ಮಿಕ ನಾಯಕ ಎನ್ನುವ ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡಿ ಇದು ನಡೀತಾ ಇರುತ್ತೆ. ಸಾಮಾನ್ಯವಾಗಿ ಈ ರೀತಿಯ ಜಾತ್ಯತೀತ, ಪ್ರಗತಿಪರ ಮತ್ತು ಈ ರೀತಿಯ ಸಮಾನತೆ ಬಗ್ಗೆ ಚಿಂತನೆಯನ್ನು ಮಾಡುವವರು, ಹೋರಾಟ ಮಾಡಿದವರನ್ನು ಹಿಂದೂಗಳಲ್ಲದವರೇ ಇದ್ದರೆ, ಉದಾಹರಣೆಗೆ ಮುಸ್ಲಿಮರಿದ್ದರೆ ಅವರ ಚಾರಿತ್ರ್ಯ ಹನನ ನಡೆಯುತ್ತೆ. ಅವರು ಹಿಂದೂಗಳಾಗಿದ್ದರೆ ಅವರನ್ನು ಆಪೋಷಣ ತಗೊಳ್ಳೋ ಪ್ರಯತ್ನ ನಡೀತಾ ಇರುತ್ತೆ. ಇದನ್ನು ನಾವು ಭಾಳ ಎಚ್ಚರಿಕೆಯಿಂದ ಗಮನಿಸ್ತಾ ಹೋಗಬೇಕು ಅಂತ ನನಗೆ ಅನಿಸೋದು. ಇದು ಈ ನಮ್ಮ ಇತಿಹಾಸವನ್ನು ಈ ದೃಷ್ಟಿಯಿಂದ ನೋಡಲಿಕ್ಕೆ ಆಗದೇ ಇದ್ದರೆ ನೋಡಿ, ಕರಾವಳಿಯ ಚರಿತ್ರೆಯನ್ನು ತೆಗೆದು ನೋಡಿ ನೀವು. ಈ ಕರಾವಳಿಯಲ್ಲಿ ಯಾವತ್ತೂ ಕೂಡ ಬಿಲ್ಲವರು ಮತ್ತು ಮುಸ್ಲಿಮರ ನಡುವಿನ ಯಾವ ಸಂಘರ್ಷಗಳು ಹಿಂದೆ ನಡೆದಿಲ್ಲ. ಸಂಘರ್ಷ ನಡೆಯಲಿಕ್ಕೆ ಕಾರಣನೇ ಇಲ್ಲ. ಮುಸ್ಲಿಮರಿಗೆ ಮತ್ತು ಬಿಲ್ಲವರಿಗೆ ಯಾವುದಾದರೂ ಒಂದು ಜಗಳಕ್ಕೆ, ಯುದ್ಧಕ್ಕೆ, ಸಂಘರ್ಷಕ್ಕೆ ಕಾರಣಗಳೇ ಇಲ್ಲ. ಬಿಲ್ಲವರು ಮತ್ತು ಬಂಟರ ನಡುವೆ, ಬಿಲ್ಲವರು ಮತ್ತು ಜೈನರ ನಡುವೆ, ಬಿಲ್ಲವರು ಮತ್ತು ಬ್ರಾಹ್ಮಣರ ನಡುವೆ ಕನಿಷ್ಠ ಜಗಳಕ್ಕೆ ಕಾರಣ ಇದೆ ಭೂಮಿಗೆ ಸಂಬಂಧಿಸಿದ್ದಾಗೆ. ಅಂದರೆ ಈ ಮೂರು ಸಮುದಾಯಗಳು ಕೂಡ
ಅವರು ಭೂಮಾಲಕರಾಗಿರುವುದರಿಂದ, ಈ ಸಮುದಾಯ ಗೇಣಿದಾರರಾಗಿರುವುದರಿಂದ ಸಂಘರ್ಷಕ್ಕೆ ಒಂದು ಅವಕಾಶ ಇದೆ. ಅದು ಸಂಘರ್ಷ ನಡೆದಿತ್ತು. ಆದರೆ ಬಿಲ್ಲವರು ಮತ್ತು ಮುಸ್ಲಿಮರ ನಡುವೆ ಅಂತ ಯಾವ ಸಂಬಂಧಗಳು ಇಲ್ಲ, ಭೂಮಿಯ ಸಂಬಂಧಗಳಿಲ್ಲ, ವ್ಯಾಪಾರ ವ್ಯವಹಾರಗಳು ಬಿಟ್ಟರೆ ಬೇರೆ ಯಾವ ಸಂಬಂಧಗಳಿಲ್ಲ. ಆದರೆ ಬಹಳ ಯೋಜಿತ ರೀತಿಯಲ್ಲಿ ಈ ಎರಡು ಸಮುದಾಯಗಳನ್ನು ಮುಖಾಮುಖಿಯಾಗಿ ನಿಲ್ಲಿಸಿ ಇಡೀ ಕರಾವಳಿಯ ಸೌಹಾರ್ದವನ್ನು ಒಡೆದಾಕ್ಬಿಟ್ರು. ನಾವೆಲ್ಲ ನೋಡ್ತಾ ಇದ್ದೇವೆ, ಇನ್ನೊಂದು 20-30 ವರ್ಷಗಳಿಂದ ನಮ್ಮ ಕಣ್ಣೆದುರಿಗೆ ಇದು ನಡೀತಾ ಇದೆ. ಅವರನ್ನು ಪ್ರಶ್ನೆ ಮಾಡಿ ಕೇಳಿದರೆ ಯಾಕೆ ನಿಮಗೆ ದೋಷ ಅಂತ ಎರಡು ಸೈಡ್ನಲ್ಲಿ ಕೇಳಿದರೆ ಅವರ ಹತ್ರ ಉತ್ತರ ಇಲ್ಲ. ಅದರಿಂದ ಇದನ್ನು ತಡೆಯಬೇಕಾದ ಒಂದು ಬಹಳ ದೊಡ್ಡ ಜವಾಬ್ದಾರಿ ನಮ್ಮ ಹತ್ರ ಇದೆ. ಯಾಕೆ ಇದೆ ಅಂದರೆ, ಇಲ್ಲಿ ಇಂಥ ಒಂದು ಸಾಮರಸ್ಯವನ್ನು ಕೆಡಿಸುವ ಪ್ರಯತ್ನದಲ್ಲಿ ಯಶಸ್ಸು ಯಾಕೆ ಕಾಣ್ತಾ ಇದ್ದಾರೆ ಅಂದರೆ, ಈ ಎರಡೂ ಸಮುದಾಯದಲ್ಲಿರುವ ನಾಯಕತ್ವದ ವೈಫಲ್ಯದ ಕಾರಣದಿಂದ ಆಗ್ತಾ ಇದೆ. ಎರಡೂ ಕಡೆಯಿಂದ ಆಗ್ತಾ ಇದೆ. ಈಗ ಇವರಿಗೆ ಅರ್ಥನೇ ಆಗ್ತಾ ಇಲ್ಲ. ಉದಾಹರಣೆಗೆ, ನಾನು ಸಾಮಾನ್ಯವಾಗಿ ಜನಾರ್ದನ್ ಪೂಜಾರಿ ಅವರ ಹೆಸರು ಎತ್ತಬಾರದಂತೆ ಯೋಚನೆ ಮಾಡ್ಕೊಂಡು ಬಂದಿರ್ತೇನೆ. ಆದರೆ ಅವರ ಬಗ್ಗೆ ನನಗೆ ಕೋಪವಾಗಲಿ ದ್ವೇಷವಾಗಲಿ ಖಂಡಿತ ಇಲ್ಲ, ನಾನು ಹೇಳ್ತಾ ಇದ್ದೇನೆ. ಆದರೆ 4 ಇಲೆಕ್ಷನ್ಗಳನ್ನು ಗೆದ್ದ ಒಬ್ಬ ಜನಾರ್ದನ್ ಪೂಜಾರಿ 91ರ ನಂತರ ಯಾಕೆ ಗೆದ್ದಿಲ್ಲ ಅಂತ ಅವರಾದರೂ ಆತ್ಮಾವಲೋಕನ ನಡೆಸಬೇಕು. ಯಾಕೆಂದರೆ 91ರ ನಂತರ ಭಾರತ, 91ರ ನಂತರದ ಕರಾವಳಿ ಅದು ಬೇರೆಯೇ ಒಂದು ಭಾರತ, ಬೇರೆಯೇ ಒಂದು ಕರಾವಳಿ, ಬೇರೆಯೇ ಒಂದು ರಾಜ್ಯ ಅದು. ಯಾಕೆಂದರೆ ಈ ರೀತಿಯ ಒಂದು ವೈಚಾರಿಕವಾಗಿ ಇಲ್ಲದ್ರೆ ಸೈದ್ಧಾಂತಿಕವಾದ ಸ್ಪಷ್ಟತೆ ಇಲ್ಲದಿದ್ದವರು ಆ ಸಮುದಾಯದ ನಾಯಕತ್ವ ಆದರೆ ಅವರು ಪ್ರಾಮಾಣಿಕರನ್ನೇ ಆಗಿರ್ಬೋದು. ನನ್ನ ಪ್ರಕಾರ ಜನಾರ್ದನ್ ಪೂಜಾರಿ ಈ ನೆಲ ಕಂಡ ಅತ್ಯಂತ ಪ್ರಾಮಾಣಿಕ ರಾಜಕಾರಣಿ ನನ್ನ ಪ್ರಕಾರ. ಇನ್ನೊಬ್ಬ ಅವರು ಜಾತ್ಯತೀತರೂ ಹೌದು, ಪ್ರಾಮಾಣಿಕರೂ ಹೌದು. ನಾನು ಯಾವ ಹಿಂದೆ ಸಂದರ್ಭದಲ್ಲಿ ಹೇಳಿದ್ದೇನೆ, ನೀವು 91ರ ನಂತರ ಎಲ್ಲ ಇಲೆಕ್ಷನ್ಗಳನ್ನು ನೋಡಿದರೆ 2 ಇಶ್ಯೂಗಳ ಮೇಲೆ ನಡೆಯುತ್ತೀರಿ. ಒಂದು ಭ್ರಷ್ಟಾಚಾರ, ಇನ್ನೊಂದು ಕೋಮುವಾದ. ಜನಾರ್ದನ್ ಪೂಜಾರಿ ಭ್ರಷ್ಟಾಚಾರಿನೂ ಅಲ್ಲ, ಕೋಮುವಾದಿನೂ ಅಲ್ಲ, ಆದರೆ ಇಲೆಕ್ಷನ್ಗಳಲ್ಲಿ ಸೋತು ಹೋಗ್ತಾರೆ. ಯಾಕೆಂದರೆ ಅವರಿಗೆ ಸೈದ್ಧಾಂತಿಕ ಅವರ ಮನಸ್ಸಿನಲ್ಲಿ ಒಂದು ಜಾತ್ಯತೀತ ಇರ್ಬೋದು, ಇಲ್ಲದಿದ್ದರೆ ಅವರು ಪ್ರಾಮಾಣಿಕರು ಇರ್ಬೋದು. ಅದನ್ನು ಅವರಿಗೆ ದಾಟಿಸಲಿಕ್ಕೆ ಆಗಲಿಲ್ಲ. ಅವರ ಸಮುದಾಯಕ್ಕೆ ದಾಟಿಸಲಿಕ್ಕೆ ಆಗಿಲ್ಲ, ಅವರ ಸಹಚರರಿಗೆ ದಾಟಿಸಲಿಕ್ಕೆ ಆಗಿಲ್ಲ, ಅವರ ಪಕ್ಷದ ನಾಯಕರಿಗೆ ದಾಟಿಸಲಿಕ್ಕೆ ಆಗಲಿಲ್ಲ. ಅದರಿಂದಾಗಿ ಇವತ್ತು ಆ ಒಂದು ಕೋಮು ಸೌಹಾರ್ದತೆಯ ಪರಂಪರೆ ಇದೆಲ್ಲ ಅದು ಮುರಿದು ಹೋಗ್ಬಿಟ್ಟಿದೆ. ಅದರಿಂದ ಇವತ್ತು ಇದನ್ನು ಮತ್ತೆ ಒಟ್ಟುಗೂಡಿಸುವ ಕೆಲಸ ನಡೆಸಬೇಕು. ಇದನ್ನು ಒಟ್ಟುಗೂಡಿಸುವಾಗ ನಮ್ಮ ಸಮಸ್ಯೆ ಏನಂದರೆ, ಅದು ಟಿಪ್ಪು ಇರಲಿ, ನಾರಾಯಣಗುರು ಇರಲಿ, ಕೋಟಿ ಚೆನ್ನರು ಇರಲಿ, ಇವರನ್ನು ರಾಜಕಾರಣಿಗಳ ಕೈಗೆ ಕೊಡಬಾರದು ದಾಳಗಳಾಗಿ ಯಾವುದೇ ಪಕ್ಷ. ನಾನು ಇತ್ತೀಚೆಗೆ ನೋಡ್ತಾ ಇದ್ದೆ, ಕೇರಳ ಚುನಾವಣೆಗಿಂತ ಮೊದಲು ಮಂಗಳೂರಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಗಾಂಧೀಜಿ ಮತ್ತು ನಾರಾಯಣ ಗುರುಗಳು ಭೇಟಿ ಮಾಡಿದ 100ನೇ ವರ್ಷವನ್ನು ಭಾಳ ಸಂಭ್ರಮ ಮಾಡಿದರು. ನಮ್ಮಲ್ಲಿ ಭಾಳ ಜನ ಹರಿಪ್ರಸಾದ್ ಸಾಹೇಬ್ ಅದರಲ್ಲಿ ಭಾಳ ನೇತೃತ್ವ ವಹಿಸಿ ಮಾಡಿದರು. ಅದು 100 ವರ್ಷ ಮುಗಿದ್ದು ಕಳೆದ ಫೆಬ್ರವರಿಯಲ್ಲೇ ಏನಾಗಿದೆ, ಅದು ಹಿಂದಿನ ವರ್ಷ. ಈಗ 100 ವರ್ಷ ಯಾಕಾಗಿದೆ ಅಂದರೆ, ಕೇರಳದಲ್ಲಿ ನಾರಾಯಣ ಗುರುನ ಅಗತ್ಯ ಇದೆ ಎನ್ನುವ ಕಾರಣ. ಇದು ಸ್ಪಷ್ಟ. ಅವರು ನಿಜವಾಗಿ ಮಾಡಬೇಕಾಗಿರೋದು ಕರಾವಳಿಯಲ್ಲಿ ನಾರಾಯಣ ಗುರುಗಳನ್ನು ಮನೆ ಮನೆಗೆ ಕಳಿಸ್ಬೇಕಂತ ಕೆಲಸ ಮಾಡಬೇಕು. ಇದು ನಮ್ಮ ಸಮಸ್ಯೆ. ಟಿಪ್ಪು ಹಾಳಾಗಿರೋದು, ನಾರಾಯಣ ಗುರು ಹಾದಿ ತಪ್ಪಿರೋದು, ಇಲ್ಲದ್ರೆ ಬಸವಣ್ಣನ ಇರಲಿ, ಅಂಬೇಡ್ಕರ್ ಇರಲಿ, ರಾಜಕಾರಣಿಗಳ ಕೈಗೆ ಸಿಕ್ಕರೆ ಅವರು ರಾಜಕೀಯದ ಆಧಾರಗಳಾಗ್ತಾರೆ. ಅದನ್ನು ಆ ಸಮಾಜದ ನಾಯಕರು ಅದನ್ನು ಎಚ್ಚರಿಕೆಯಿಂದ ಮಾಡಬೇಕಾಗುತ್ತೆ. ಅದರಿಂದ ಈ ಟಿಪ್ಪುನ ಚಾರಿತ್ರ್ಯ ಹನನದ ಪ್ರಯತ್ನ ಏನಿದೆ, ಅದು ಕೇವಲ ಟಿಪ್ಪುನವರಿಗೆ ನಿಲ್ಲುವುದಿಲ್ಲ. ನಾವು ಇದನ್ನು ವಿಸ್ತರಿಸಿ ನೋಡಬೇಕಾದ ಅಗತ್ಯ ಇದೆ. ಅದನ್ನು ವಿಸ್ತರಿಸಿ ನೋಡಬೇಕಾದಾಗ, ಉದಾಹರಣೆಗೆ ನಮ್ಮ ಎಲ್ಲ ಭೂತಗಳನ್ನು ನೋಡಿ, ದೈವಗಳನ್ನು ನೋಡಿ, ನಾವು ಭಾಳ ಸಂದರ್ಭದಲ್ಲಿ ಭಾಳ ಸಂಶೋಧಕರು ಹೇಳಿದ್ದಾರೆ, ನಮಗೆಲ್ಲ ಅರ್ಥ ಆಗಿದೆ. ಅವರೆಲ್ಲರೂ ಒಂದು ಕಾಲದ ಸೋಷಿಯಲ್ ಆ್ಯಕ್ಟಿವಿಸ್ಟ್ಗಳು ಅಂತ. ಒಂದು ಜಾತಿ ವ್ಯವಸ್ಥೆ ವಿರುದ್ಧ ಸಿಡಿದೆದ್ದವರು. ಅದರಿಂದ ಅವರು ಕೊನೆಗೆ ಮಾಯ ಆಗ್ತಾರೆ. ಎಲ್ಲ ಭೂತಗಳು ಮಾಯ ಆಗುವುದಂದರೆ ಅವರು ಕೊಲೆ ಆಗುವುದಂತ ಅರ್ಥ, ಅವರ ಹತ್ಯೆ ಆಗಿದೆ ಅಂತ ಅರ್ಥ. ಇವತ್ತು ಒಂದು ನೋಡಿ, ಕರ್ನಾಟಕದಲ್ಲಿ ಕರಾವಳಿಯಲ್ಲಿ ಒಂದು ಅವೈದಿಕ ಪರಂಪರೆಯ ಒಂದು ದೀರ್ಘ ಇತಿಹಾಸ ಇದೆ. ಅದು ದೈವಾರಾಧನೆಗಳ ಮೂಲಕ ಇರ್ಬೋದು. ಅದನ್ನು ಇವತ್ತು ವೈದಿಕೀಕರಣ ಮಾಡುವಂಥ ಪ್ರಯತ್ನ ನಡೀತದೆ. ನಾವು ನೋಡ್ತಾ ಇದ್ದೀವಿ. ನಾನು ಯಾರಿಗೂ ಹೇಳ್ತಾ ಇದ್ದೆ, ಈ ರೀತಿಯ ಕೋಮುವಾದದ ವಿಜೃಂಭಣೆಯಿಂದ ಲಾಭ ಪಡೆದವರು ಯಾರು ಅಂತ. ಲಾಭ ಪಡೆದವರು ಯಾರು ಅಂದರೆ, ನಿಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಆಗುತ್ತೆ, ಅಷ್ಟಮಂಗಳ ಆಗುತ್ತೆ, ನಾಗಮಂಡಲ ಆಗುತ್ತೆ. ಕಳೆದ 10 ವರ್ಷಗಳಲ್ಲಿ ಅದನ್ನು ಮಾಡುವವರ ರೇಟ್ ಎಷ್ಟು ಜಾಸ್ತಿ ಆಗಿದೆ ಅಂತ ತಿಳ್ಕೊಂಡ್ರೆ ದುಡ್ಡು ಮಾಡಿದವರು ಯಾರು ಎನ್ನುವುದು ನಿಮಗೆ ಗೊತ್ತಾಗುತ್ತೆ.
ದುಡ್ಡು ಮಾಡಿದವರು ಯಾರು ಅಂತ ನಿಮಗೆ ಗೊತ್ತಾಗುತ್ತೆ, ಮತ್ತು ದುಡ್ಡು ಕಳ್ಕೊಂಡವರು ಯಾರು ಅಂತ ಗೊತ್ತಾಗುತ್ತೆ. ಅಂದರೆ ಈ ಹಿಂದುತ್ವದ ರಾಜಕಾರಣವನ್ನು ಕೂಡ ಈ ದೃಷ್ಟಿಯಿಂದ ತಮ್ಮ ಲಾಭಕ್ಕೆ ಉಪಯೋಗಿಸಿಕೊಳ್ಳೋ ಒಂದು ಹುನ್ನಾರ ನಮ್ಮ ಮುಂದೆ ನಡೆಯುತ್ತೆ. ನಾವು ಗೊತ್ತಿಲ್ಲದಾಗೆ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೇವೆ. ಈಗ ಒಂದು ಭೂತಾರಾಧನೆಯ ಸ್ಥಳಕ್ಕೂ ಅಷ್ಟಮಂಗಳಕ್ಕೂ ಏನು ಸಂಬಂಧ ಅಂದರೆ ನಮಗಂತೂ ಗೊತ್ತಾಗ್ತಾ ಇದೆ. ಆದರೆ ನಾವು ಅದನ್ನು ನಂಬ್ತೇವೆ, ನಾವು ದೈವಗಳ ಆರಾಧಕರು. ನಾವು ಈ ತಮ್ಮಣ್ಣ ಶೆಟ್ಟರ್ ಅಂತವರು ಅದನ್ನು ಬಹಳ ವಿವರವಾಗಿ ಅದನ್ನು ದಾಖಲಿಸ್ತಾ ಇದ್ದಾರೆ. ಆದರೆ ನಾವು ಈ ಸಂದರ್ಭದಲ್ಲಿ ಎಚ್ಚರದಿಂದ ಇರಬೇಕು. ಅವರೆಲ್ಲರೂ ನಮ್ಮ ಐಕಾನ್ಗಳು. ಈ ನೆಲದ ನಿಜವಾದ ಸಂಸ್ಕೃತಿಯನ್ನು ಎತ್ತಿ ಹಿಡಿಲಿಕ್ಕೆ ಸಾಧ್ಯ ಆಗಿದ್ರೆ ಅವರಿಂದ ಸಾಧ್ಯ, ದೈವಗಳಿಂದ ಸಾಧ್ಯ ಆಗಬೇಕು. ಅವರ ಇಡೀ ಚರಿತ್ರೆಯನ್ನು ತೆಗೆದರೆ ನೀವು ನೋಡಿ, ಈ ನೆಲದಲ್ಲಿ ಕೋಟಿ ಚೆನ್ನಯ್ಯರಂಥ ಒಂದು ಸತ್ಯಕ್ಕಾಗಿ ಹೋರಾಡಿದವರು, ನ್ಯಾಯಕ್ಕಾಗಿ ಹೋರಾಡಿದವರು, ಆತ್ಮಾಭಿಮಾನಕ್ಕೆ ಹೋರಾಡಿದವರದೊಂದು ಪರಂಪರೆ ಇದೆ. ನೀವು ನಮ್ಮ ತುಳುನಾಡ ಸಿಹಿಯ ಕಥೆಯನ್ನು ತೆಗೆದುಕೊಳ್ಳಿ, ಅಬ್ಬಗದಾರಗನ್ನು ತೆಗೆದುಕೊಳ್ಳಿ, ಇಲ್ಲದ್ರೆ ತನಿಮಣಿಗನ್ನು ತಗೊಳ್ಳಿ, ಯಾವ ಸ್ತ್ರೀವಾದಿ ಚಳವಳಿಗಾರರಿಗಿಂತಲೂ ಅವರು ಕಡಿಮೆ ಇಲ್ಲ. ನಾವು ಅದನ್ನು ಮರೆತು ಬಿಟ್ಟಿದ್ದೇವೆ, ಅವರನ್ನು ಆ ದೃಷ್ಟಿಯಿಂದ ನೋಡುವುದನ್ನು ಮರೆತು ಬಿಟ್ಟಿದ್ದೇವೆ. ಅದರಿಂದ ನಾವು ಇತಿಹಾಸವನ್ನು ಒಂದು ಹೊಸ ದೃಷ್ಟಿಯಿಂದ ನೋಡಬೇಕಾದ ಅಗತ್ಯ ಇದೆ. ಟಿಪ್ಪು ಅವರ ಇಡೀ ಹೋರಾಟ, ಅವರ ಆಡಳಿತವನ್ನು ನೀವು ನೋಡಿದರೆ, ಆ ಕಾಲದಲ್ಲಿ ಆ ರೀತಿಯ ಒಂದು ರಾಕೆಟ್ ತಂತ್ರಜ್ಞಾನವನ್ನು ಹತ್ಕೊಂಡು ಒಂದು ಹೊಸ ಕಂದಾಯ ಸಿಸ್ಟಮನ್ನು ಮಾಡಿಕೊಂಡು, ಮೊನ್ನೆ ಇದರ ಬಿಡುಗಡೆ ಆದಾಗ ಬಹುಶಃ ಮುನೀರ್ ವೇದಿಕೆಯಲ್ಲಿಲ್ಲ, ಅದಕ್ಕಾಗಿ ಅಲ್ಲಿ ಭಾಷಣ ಕೇಳಿದವರು ಇರ್ಬೋದು. ಒಂದು ಪ್ರಶ್ನೆ ಅಲ್ಲಿ ಬಂತು, ನನಗೂ ಅದು ಭಾಳ ರೆಲೆವೆಂಟ್ ಅಂತ ಅನ್ನಿಸ್ತು. ನಾನು ಆಗಲೇ ಅದು ರಿಯಾಕ್ಟ್ ಮಾಡಿದ್ದೆ. ಯಾಕೆಂದರೆ ಟಿಪ್ಪುನ ಈ ಪುಸ್ತಕದಲ್ಲೂ ನೋಡಿದರೆ, ಬೇರೆ ಪುಸ್ತಕಗಳನ್ನು ನೋಡಿದರೆ, ಟಿಪ್ಪು ಮುಸ್ಲಿಂ ಸಮುದಾಯಕ್ಕೆ ಕೊಟ್ಟ ಕೊಡುಗೆಗಳು ಭಾಳ ನಗಣ್ಯವಾದರು. ಕೊಟ್ಟಿಲ್ಲ ಅಂತಲ್ಲ, ಅಲ್ಲೆಲ್ಲೊಂದು ಮಸೀದಿಗಳನ್ನು ಕಟ್ಟಿರ್ಬೋದು, ಒಂದಷ್ಟು ಭೂಮಿಯನ್ನು ಉಂಬಳಿ ಕೊಟ್ಟಿರ್ಬೋದು. ಆದರೆ ಟಿಪ್ಪು ಒಬ್ಬ ಬಹುಶಃ ಭಾಳ ಕ್ಲೆವರ್ ಆಡಳಿತಗಾರನೂ ಇರ್ಬೋದು, ಕಾಣಬೇಕು. ಆ ಕಾಲದಲ್ಲಿದ್ದ ಎಲ್ಲ ಮೇಲ್ಜಾತಿಗಳಿಗೆ ಯಾರು ಸಾಮಾಜಿಕವಾಗಿ ಒಂದು ಭದ್ರತಾ ಒಂದು ಸ್ಥಾನದಲ್ಲಿ ಇರ್ತಾರೆ, ಅವರನ್ನು ಓಲೈಸುವ ಪ್ರಯತ್ನವನ್ನು ಟಿಪ್ಪು ಬಹಳ ಉಪಾಯವಾಗಿ ಮಾಡಿದ್ದಾನೆ. ಅದನ್ನು ಅಕ್ಬರನ್ನು ಮಾಡಿದ್ದಾನೆ ಆ ಕಾಲದಲ್ಲಿ. ಅದಕ್ಕಾಗಿ ಯಾವ ಅರಸರು ಬಂದರೂ ಇವರು ಅದರಲ್ಲಿ ಪ್ರಮುಖ ಸ್ಥಾನವನ್ನು ಇಟ್ಕೊಂಡು ಅವರು ಉಪಯೋಗಿಸ್ಕೊಳ್ತಾರೆ. ಅದು ಪ್ರಜಾಪ್ರಭುತ್ವದಲ್ಲೂ ಅದು ನಡೀತಾ ಇರುತ್ತೆ, ನಮ್ಮ ಸುತ್ತಮುತ್ತಲೂ ನಡೀತಾ ಇರುತ್ತೆ. ಇದರಿಂದ ವಿಶ್ವೇಶ್ವರ ಭಟ್ರು ಎಲ್ಲ ಕಡೆ ಕಾಣಿಸ್ಕೊಳ್ತಾರೆ. ಅದರಿಂದ ಇದು ನಡೀತಾನೆ ಇರುತ್ತೆ. ಅದರಿಂದ ಪ್ರಶ್ನೆ ಏನಂದರೆ, ಇವತ್ತು ಟಿಪ್ಪುವನ್ನು ನಾವು ಒಬ್ಬ ಮುಸ್ಲಿಂ ದೊರೆಯನ್ನಾಗಿಯೇ ನೋಡಿಕೊಂಡಾಗ ಎಲ್ಲರೂ ಕೂಡ ಅವರನ್ನು ಒಬ್ಬ ಮುಸ್ಲಿಂ ದೊರೆಯಾಗಿ ನೋಡ್ತಾರೆ. ಟಿಪ್ಪು ಇಲ್ಲ, ಟಿಪ್ಪು ಮೇಲೆ ದಾಳಿ ಮಾಡೋದು ಯಾರು ಕೇಳ್ತಾರೆ? ಅವರು ನಮ್ಮ ಊರಲ್ಲಿರುವ ಈ ಯಾವನೋ ಇಬ್ರಾಹಿಮೋ ಖಾದರೋ ಮತ್ತೊಬ್ಬ ಸಿಗ್ತಾರೆ, ಅವರು ಟಿಪ್ಪುನ ಸಂತಾನ ಅಂತ ತಿಳ್ಕೊಂಡು ಅವರ ಮೇಲೆ ದಾಳಿ ಮಾಡ್ತಾರೆ. ಅವರಿಗೂ ಟಿಪ್ಪುಗೂ ಸಂಬಂಧ ಇಲ್ಲ, ಅವರ ಹಿರಿಕರಿಗೂ ಕೂಡ ಟಿಪ್ಪುವಿನಿಂದ ಏನೂ ಆಗಿಲ್ಲ. ಆದರೆ ಈಗ ಟಿಪ್ಪುವನ್ನು ಉಳಿಸುವ, ಅವನನ್ನು ರಕ್ಷಿಸುವ, ಅವನ ಪರವಾಗಿ ಮಾತನಾಡುವ ದೊಡ್ಡ ಜವಾಬ್ದಾರಿ ಅವರ ತಲೆ ಮೇಲೆ ಬಂದುಬಿಟ್ಟಿದೆ ಇವತ್ತು. ಅದರಿಂದ ಟಿಪ್ಪುನ ನಿಜವಾದ ಉಪಕೃತರಾದ ಯಾರಿದ್ದಾರೆ, ಈ ಮಠಮಾನ್ಯಗಳು ಯಾರಿದ್ದಾರೆ, ಬೇರೆ ಬೇರೆ ಸಮುದಾಯಗಳು ಯಾರಿದ್ದಾರೆ, ಅವರು ಅವರ ಪರವಾಗಿ ಮಾತಾಡಬೇಕಿತ್ತು. ಅದರಿಂದ ಇದರಲ್ಲಿ ಇನ್ನೊಂದು ಪಾಠ ಕೂಡ ಇದೆ. ನಾವು ಆಡಳಿತಗಾರರು ನಿಜವಾಗಿ ಯಾವ ವರ್ಗವನ್ನು ನಮ್ಮ ಜೊತೆಯಲ್ಲಿ ಇರ್ತಾರೆ, ಯಾವ ವರ್ಗ ನಮ್ಮ ಜೊತೆಯಲ್ಲಿ ನಿಲ್ಲುವುದಿಲ್ಲ ಎನ್ನುವುದನ್ನು ಕೂಡ ತಿಳ್ಕೊಳ್ಬೇಕಾದ್ರೆ, ಟಿಪ್ಪು ಇಷ್ಟೆಲ್ಲ ಮಾಡಿದ್ರು ಕೂಡ ಆ ಸಮುದಾಯಕ್ಕೋಸ್ಕರ, ಇವತ್ತು ಆ ಸಮುದಾಯ ಟಿಪ್ಪುಗೋಸ್ಕರ ಏನು ಮಾಡ್ತಾ ಇಲ್ಲ. ಅವ್ರು ಮುಂದೆ ಬಂದು ಹೇಳಬೇಕು, ಇಲ್ಲ ಟಿಪ್ಪು ಒಬ್ಬ ರಾಷ್ಟ್ರದ್ರೋಹಿ ಅಲ್ಲ, ಅವನೊಬ್ಬ ಸ್ವಾತಂತ್ರ್ಯ ಹೋರಾಟಗಾರ, ಒಬ್ಬ ಜನಪರ ಆಡಳಿತಗಾರ ಅಂತ ಅವರು ಮುಂದೆ ಬಂದು ಹೇಳಬೇಕು. ನಿಜವಾಗಿ ಟಿಪ್ಪು ಪರವಾಗಿ ಮಾತಾಡಬೇಕಾದರೂ ಅವರು ಇವತ್ತು ಟಿಪ್ಪುನ ವಿರುದ್ಧವಾಗಿ ನಿಂತಿದ್ದಾರೆ. ಅವರ ವಿರುದ್ಧವಾಗಿ ಬಹಳ ದೊಡ್ಡ ಕ್ಯಾಂಪೇನ್ ನಡೀತಾ ಇದೆ. ಅದರಿಂದ ನಾವು ಟಿಪ್ಪುನ ಇಡೀ ಚರಿತ್ರೆಯಿಂದ ಕಲಿಯಬೇಕು. ಟಿಪ್ಪುನ ಚರಿತ್ರೆಯಿಂದಲ್ಲ, ಟಿಪ್ಪುನ ಚಾರಿತ್ರ್ಯ ಹನನದ ಈ ಪ್ರಯತ್ನದಿಂದ ಕಲಿಬೇಕಾಗುವುದು ಏನಂದರೆ, ನಾವು ಬಹಳ ಸೂಕ್ಷ್ಮವಾಗಿ ಈ ರೀತಿಯ ಸಮುದಾಯದಿಂದ, ತಳ ಸಮುದಾಯದಿಂದ ಬಂದಿರ್ಬೋದು, ಅಲ್ಪಸಂಖ್ಯಾತ ಸಮುದಾಯದಿಂದ ಬಂದಿರ್ಬೋದು, ಹಿಂದುಳಿದ ಜಾತಿಯ ಸಮುದಾಯಗಳಿಂದ ಬಂದಿರ್ಬೋದು, ಇಲ್ಲದೆ ಬ್ರಾಹ್ಮಣ ಸಮಾಜದಿಂದ ಬಂದ ಕುದ್ಮೂಲ್ ರಂಗರಾಯರಂತರೂ ಇರ್ಬೋದು. ಯಾರ್ಯಾರು ಇಂಥವ್ರು ಇರ್ತಾರೆ, ಅವರ ಒಂದು ಚಾರಿತ್ರ್ಯ ಹನನಕ್ಕೆ ಪ್ರಯತ್ನ ನಡೀತಾನೆ ಇರುತ್ತೆ. ನೀವು ನೋಡಿ, ಭಾರತೀಯ ಜನತಾ ಪಕ್ಷ ಯಾವಾಗ ಅಧಿಕಾರಕ್ಕೆ ಬರುತ್ತಾ, ಅವರು ಮೊದಲು ಕೈ ಹಾಕೋದು ಪಠ್ಯ ಪುಸ್ತಕಗಳ ಪರಿಷ್ಕರಣೆ, ಆಮೇಲೆ ಇತಿಹಾಸದ ಬುಕ್ಗಳಿಗೆ.
ನೀವು ಕರ್ನಾಟಕದಲ್ಲಿ ಕೂಡ ಪಠ್ಯಪುಸ್ತಕದ ಪರಿಷ್ಕರಣೆಯನ್ನು ಮಾಡಲಿಕ್ಕೆ ಹೊರಟಾಗ ಅದರಲ್ಲಿ ಅವರು ದಾಳಿ ಮಾಡಿದ್ದು, ಅವರು ಕೇಂದ್ರೀಕರಿಸಿದ್ದು ಯಾರಂದರೆ ಕುವೆಂಪು ಬಗ್ಗೆ. ನಾವೇನು ತಿಳ್ಕೊಂಡಿದ್ದೇವೆ, ಟಿಪ್ಪು ಬಗ್ಗೆ ಮಾತ್ರ ಮಾತಾಡ್ತಾರೆ, ನಾವು ಭಾಳ ನಮ್ಮ ಸಮುದಾಯದ ನಾಯಕರ ಬಗ್ಗೆ ಅವರು ಬರುವುದಿಲ್ಲ ಅಂತ ನಾವು ತಿಳ್ಕೊಳ್ತೇವೆ. ಟಿಪ್ಪು ಸಾಬ್ರುಗಳದ್ದಿದೆ, ಮಾತಾಡಿಕೊಳ್ಳಿ ಅಂತ. ಕೇವಲ ಟಿಪ್ಪು ಅಲ್ಲಿ ನಿಂತಿಲ್ಲ, ಅದು ಅವರು ನಾರಾಯಣ ಗುರುವನ್ನು ಮುಟ್ಲಿಕ್ಕೆ ಬಂದಿದ್ದಾರೆ, ಕುವೆಂಪುವನ್ನು ಮುಟ್ಲಿಕ್ಕೆ ಬಂದಿದ್ದಾರೆ. ಅದು ಮುಂದೆ ಬಂದು ಆ ಸಮುದಾಯದ ಎಲ್ಲ ನಾಯಕರುಗಳನ್ನು ಕೂಡ ಅವರು, ಯಾಕೆಂದರೆ ಬಲಪಂಥೀಯರದ್ದು ಒಂದು ಸಮಸ್ಯೆ ಇದೆ. ಬಲಪಂಥೀಯ ರಾಜಕಾರಣಿಯನ್ನು ಅವರು ಹುಟ್ಟು ಹಾಕ್ಬೋದು, ಆದರೆ ಬಲಪಂಥೀಯ ಇತಿಹಾಸಕಾರನ್ನು ಹುಟ್ಟಾಕ್ಲಿಕ್ಕೆ ಅವರಿಂದ ಆಗೋದಿಲ್ಲ. ಅದಕ್ಕಾಗಿ ಏನು ಮಾಡ್ತಾರೆ, ಪ್ರಚಲಿತ ಇತಿಹಾಸವನ್ನು ಮೊದಲು ನಾಶ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅವರಿಗೆ ಹುಟ್ಟಿಸಲಿಕ್ಕೆ ಆಗೋದಿಲ್ಲ. ನೀವು ಈ ದೇಶದಲ್ಲಿ ಬಲಪಂಥೀಯ ಇಂಟೆಲೆಕ್ಚುವಲ್ ಅಂತ ಇತ್ತೀಚೆಗೆ ಕೆಲವರು ಕರ್ನಾಟಕದಲ್ಲಿ ನೀವು ತೆಗೆದು ನೋಡಿದರೆ, ನಮ್ಮ ಒಂದು ಚಿದಾನಂದ ಮೂರ್ತಿ ಅಂತ ಕೆಲವು ಕ್ಯಾರೆಕ್ಟರ್ಗಳನ್ನು ಬಿಟ್ಟರೆ ಟಿಪ್ಪುನ ವಿರುದ್ಧವಾಗಿ ಮಾತಾಡಿದ ಇತಿಹಾಸಕಾರರು ಬಹಳ ಕಡಿಮೆ. ಅವರ ಒಳಗಡೆ ಇರ್ಬೋದು. ಇವತ್ತು ಕರ್ನಾಟಕದಲ್ಲಿ ನಾನು ನೋಡ್ತಾ ಇದ್ದೆ, ಬಲಪಂಥೀಯ ಬುದ್ಧಿಜೀವಿಗಳು ಅಂತ ಹೇಳಿಸ್ಕೊಂಡು ಎದೆ ತಟ್ಕೊಂಡು ಬಾಳುವವರು ಬಹಳ ಕಡಿಮೆ. ಆದರೆ ಬುದ್ಧಿಜೀವಿಗಳಂದರೆ ಅವ್ರು ಲೆಫ್ಟಿಸ್ಟ್ಗಳಾಗಬೇಕು, ಸೋಷಲಿಸ್ಟ್ಗಳಾಗಬೇಕು ಅನ್ನೋದು ಒಂದು ಅನ್ರಿಟರ್ನ್ ರೂಲ್ ಇದೆ. ಅವರು ಹಳೆ ಚಪ್ಪಲಿ ಹಾಕ್ಕೊಂಡಿರ್ತಾರೆ, ಜೋಳಿಗೆ ಹಾಕ್ಕೊಂಡಿರ್ತಾರೆ, ಅವರು ಭಾಳ ಗರ್ವದಿಂದ ಭಾಳ ಹೆಮ್ಮೆಯಿಂದ ಹೌದು ನಾವು ಲೆಫ್ಟಿಸ್ಟು, ನಾವು ಸೋಷಲಿಸ್ಟ್ ಥಿಂಕರ್ ಅಂತ ಹೇಳ್ತಾರೆ. ಆದರೆ ಯಾವನೊಬ್ಬ ಬಲಪಂಥೀಯ ಬುದ್ಧಿಜೀವಿ ಅವನು ಸೂಟು ಬುಟ್ಟು ಹಾಕ್ಕೊಂಡ್ರು ಕೂಡ ನಾನು ಬಲಪಂಥೀಯ ಬುದ್ಧಿಜೀವಿ ಅಂತ ಎದೆ ತಟ್ಟಿ ಹೇಳೋದಿಲ್ಲ. ಅಲ್ಲಲ್ಲಿ ಕೆಲವು ವಿಕ್ರಮ್ ಸಂಪತ್ ಅವರು ಒಂದು ಲೆವೆಲ್ನವರೆಗೆ ಅರುಣ್ ಶೌರಿ ಇಂಥವರೆಲ್ಲ ಇದ್ದರು, ಅವರೆಲ್ಲ ತಿರುಗಿ ಬಂದಿದ್ದಾರೆ. ಸ್ಥಳೀಯವಾಗಿ ಒಬ್ಬ ದೊಡ್ಡರಂಗೇಗೌಡ, ಒಬ್ಬ ಸಿದ್ಧಲಿಂಗಯ್ಯ ಇಂಥವ್ರು ಸಿಗ್ಬೋದು, ಸ್ವಲ್ಪ SL ಭೈರಪ್ಪನಂಥವ್ರು ಸಿಗ್ಬೋದು. ಬಿಟ್ಟರೆ ನಮ್ಮ ಬಹುತೇಕ ಸಾಹಿತಿಗಳು, ಇತಿಹಾಸಕಾರರು ಎಲ್ಲರೂ ಕೂಡ ಅವರ ಆ ಬಲಪಂಥದ ಜೊತೆ ಗುರುತಿಸ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ ಅವರು. ಆದ್ದರಿಂದ ಅವರು ಬೇರೆ ಅಪ್ರತ್ಯಕ್ಷವಾಗಿ ಇತಿಹಾಸವನ್ನು ತಿರುಚುವ ಈ ರೀತಿಯ ಪ್ರಯತ್ನಗಳನ್ನು ನಡೀತಾ ಇರುತ್ತೆ. ಟಿಪ್ಪುನ ಬಗ್ಗೆ ನಡೀತಾರೆ 2012 ನಿರಂತರವಾಗಿ. ಆದರೆ ಇದರದ್ದು ಒಂದು ಅಡ್ವಾಂಟೇಜ್ ಏನಾಯ್ತಂದರೆ, ಆ ರೀತಿ ದಾಳಿ ಮಾಡಿದ ಕಾರಣದಿಂದಾಗಿ ನವೀನ್ ಸೂರಿಂಜೆ ಹುಡುಕಾಡಿ ಒಂದು ಪುಸ್ತಕ ಬರೆಯುವಾಗಾಯಿತು. ನಾವೆಲ್ಲ ಟಿಪ್ಪುವನ್ನು ಮರೆತು ಬಿಟ್ಟಿದ್ದೇವೆ. ಟಿಪ್ಪು ಇದ್ದ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ, ಮೈಸೂರಿನ ಹುಲಿ, ಆ ರೀತಿ ಹೇಳ್ತಾ ಇದ್ದೆವು. ನಾನು ಸುಮ್ಮನೆ ನೋಡ್ತಾ ಇದ್ದೆ, ಬಹುಶಃ ಕಳೆದ 10 ವರ್ಷಗಳಲ್ಲಿ ನನ್ನ ಸಂಗ್ರಹದಲ್ಲಿ ಕನಿಷ್ಠ ಒಂದು 10-12 ಟಿಪ್ಪುನ ಬಗ್ಗೆ ಪುಸ್ತಕಗಳಿದೆ. ಆ ರೀತಿ ಕನ್ನಡದಲ್ಲೂ ಬಂದಿದೆ, ಇಂಗ್ಲೀಷ್ನಲ್ಲೂ ಬಂದಿದೆ. ಶೇಖಾಲಿಯವರ ಭಾಳ ದೊಡ್ಡ, ಬಹುಶಃ 600-700 ಪುಟದ ಒಂದು ದೊಡ್ಡ ಪುಸ್ತಕ ಇದೆ ಅವರದ್ದು. ಅದರಲ್ಲಿ ಎಲ್ಲ ಇತಿಹಾಸಗಳನ್ನು ಸೇರಿಕೊಂಡು ಕೋ ಚೆನ್ನಬಸಪ್ಪನವರು, ಭಾಳ ಗೀತಾ ಶರ್ಮಾ ಅವರು ಇದರ ಬಗ್ಗೆ ಟಿಪ್ಪುನ ಬಗ್ಗೆ ಬರೆದಿದ್ದಾರೆ. ಕೋಚೆಯವರಂತ ಅವರು ಭಾಳ ದೊಡ್ಡ, ನನಗೆ ಈಗಲೂ ನೆನಪಿದೆ, ಬ್ಯಾಂಕ್ವೆಟ್ ಹಾಲಲ್ಲಿ ಟಿಪ್ಪುನ ಜಯಂತಿ ಆಚರಣೆ ಮಾಡಿದಾಗ ಅಲ್ಲಿಂದಲೇ ದೊಡ್ಡ ಕಾಂಟ್ರವರ್ಸಿ ಶುರುವಾಯಿತು. ನಮ್ಮ ಗಿರೀಶ್ ಕಾರ್ನಾಡ್ ಅವರು ಹೇಳಿದರು, ನಮ್ಮ ಬೆಂಗಳೂರಿನ ವಿಮಾನ ನಿಲ್ದಾಣಕ್ಕೆ ಟಿಪ್ಪುನ ಹೆಸರು ಇಡಬೇಕು ಅಂತ. ಅಲ್ಲಿಂದ ಅದು ಸ್ಪಾರ್ಕ್ ಆಯಿತು. ಅದರ ನಂತರ ಏನೇನೋ ಕೋಮುಗಲಭೆಗಳಾಗಿದ್ದು ಎಲ್ಲ ನಿಜ. ಆ ಕಾಲದಲ್ಲಿ ಕೋಚೆಯವರು ಬರೆದ ಪುಸ್ತಕವನ್ನು ಅದನ್ನು ಪ್ರಿಂಟ್ ಮಾಡಿ, ಆಗ ರೋಷನ್ ಬೇಗ್ ಅವರು ಸ್ಥಳೀಯ ಸಚಿವರಾಗಿದ್ದರು, ವಾರ್ತಾ ಇಲಾಖೆ ಸಚಿವರಾಗಿದ್ದರು, ಅವರಿಂದ ಪ್ರಿಂಟ್ ಮಾಡಿಸಿ ಎಲ್ಲರಿಗೂ ಹಂಚಲಿಕ್ಕೆ ಕೊಟ್ಟರು. ಆ ರೀತಿ ಸುಮಾರು ಪುಸ್ತಕಗಳು ಇವತ್ತು ಬಂದಿದೆ. ಆದರೆ ನವೀನ್ ಸೂರಿಂಜೆ ಅವರು ಸ್ವಲ್ಪ ಡಿಫರೆಂಟಾಗಿ ಪುಸ್ತಕ ಬರೆದಿದ್ದಾರೆ. ಇದು ಸಾಮಾನ್ಯವಾಗಿ ಅವರು ಫ್ಯಾಕ್ಟ್ಗಳ ಬಗ್ಗೆ ಮಾತನಾಡೋದಿಲ್ಲ, ಫ್ಯಾಕ್ಟ್ಗಳಿಂದ ಹೆಚ್ಚಾಗಿ ಅನಾಲಿಸಿಸ್ ಮಾಡ್ತಾರೆ. ಫ್ಯಾಕ್ಟ್ಗಳು ಇರುತ್ತೆ, ಅದನ್ನು ಅನಾಲಿಸಿಸ್ ಮಾಡ್ತಾರೆ. ಭಾಳ ಡಿಫರೆಂಟಾಗಿ ಈ ಪುಸ್ತಕದಲ್ಲಿ ಫ್ಯಾಕ್ಟ್ಸ್ಗಳನ್ನೇ ಮುಂದಿಟ್ಟು ಸುಮ್ಮನೆ ಕೂತಿದ್ದಾರೆ ಅವರು. ಅದರಲ್ಲಿ ಫ್ಯಾಕ್ಟ್ಗಳೇ ಮಾತಾಡಬೇಕಂತ, ಸತ್ಯವನ್ನೇ ಮಾತಾಡಬೇಕಂತ. ಮತ್ತು ಅವರು ಮಾಡಿದ್ದಾರೆ, ಎಲ್ಲರೂ ಅದು ಚಾಲೆಂಜ್ ಮಾಡ್ತಾರೆ. ಇದನ್ನು ನೀವು ಇದರಲ್ಲಿ ಸತ್ಯದಲ್ಲಿ, ಈ ಪುಸ್ತಕದಲ್ಲಿ ಸುಳ್ಳಿನ ಅಂಶ ಇದ್ದರೆ ದಯವಿಟ್ಟು ನಮ್ಮ ಮುಂದೆ ಬನ್ನಿ, ನಿಮ್ಮ ವಾದವನ್ನು ಮುಂದಿಡಿ, ನಾವು ಅದರ ಬಗ್ಗೆ ಮಾತಾಡುವುದು. ಇದು ನಿಜವಾಗಿ ನಡೆಸಬೇಕಾದ್ರೆ ಒಂದು ಸಂವಾದ, ಒಂದು ಸಿವಿಲ್ ಸೊಸೈಟಿಯಲ್ಲಿ, ಒಂದು ನಾಗರಿಕ ಸಮಾಜದಲ್ಲಿ ಇದು ನಡೆಸುವ ಸಂವಾದ. ಅದು ಬಿಟ್ಟು ನವೀನ್ ಸೂರಿಂಜೆ ಅವರ ಬಗ್ಗೆ ಅಶ್ಲೀಲವಾಗಿ ಕೆಟ್ಟದಾಗಿ ಕಮೆಂಟ್ ಮಾಡಿ ಸಂಭ್ರಮಿಸುವುದಿದೆಯಲ್ಲ, ಇದು ಒಂದು ಸಿವಿಲ್ ಸೊಸೈಟಿಯಲ್ಲಿ ನಾಗರಿಕರು ಮಾಡುವಂಥದ್ದಲ್ಲ, ಅನಾಗರಿಕರು ಮಾಡುವಂಥದ್ದು ಕೆಲಸಗಳು. ಅದು ನಡೀತಾ ಇರುತ್ತೆ. ಅದು ನವೀನ್ ಸೂರಿಂಜೆ ಮೇಲೆ ಭಾಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇರುತ್ತೆ. ಈಗ ಇವತ್ತು ನಡೀತಾ ಇದೆ. ನಾವು ಸುಮಾರು ಬ್ಲಾಕ್ ಮಾಡಿದ್ದೇ ಒಂದು 500,000 ಮಂದಿ ಇರ್ಬೋದು. ಅಷ್ಟು ಮಂದಿ ರಾಕ್ಷಸರು, ಅಂದರೆ ಅಸುರರು ನಮ್ಮ ಮುಂದೆ ಇದ್ದಾರೆ. ಅವರನ್ನು ಬ್ಲಾಕ್ ಮಾಡಿದರೆ ಅವರು ಅದನ್ನು ಎಂಜಾಯ್ ಮಾಡ್ತಾ ಇದ್ದಾರೆ ನವೀನ್ ಸೂರಿಂಜೆ. ಅದರಿಂದ ಅವರಲ್ಲಿ ಬರ್ತಾ ಇದೆ.
ನಾವು ಅವರು ಆ ರೀತಿ ಮಾಡಿದ ಕಾರಣಕ್ಕಾಗಿ ಟಿಪ್ಪುನ ಬಗ್ಗೆ ಇಷ್ಟೆಲ್ಲ ಒಂದು ಕಾಂಟ್ರವರ್ಸಿ ಆದ ಕಾರಣಕ್ಕಾಗಿ ಟಿಪ್ಪುವಿನ ಇತಿಹಾಸವನ್ನು ಮತ್ತೆ ಮತ್ತೆ ಅಗಿದು ತೆಗೆದು ನಮ್ಮ ಮುಂದೆ ಇಡುವ ಕೆಲಸ ಮಾಡುತ್ತದೆ. ಒಂದೊಂದು ಫ್ಯಾಕ್ಟ್ ನೋಡಿದರೆ ಟಿಪ್ಪು ಆ ಕಾಲದಲ್ಲಿ 48 ವರ್ಷ ಬದುಕಿದ ಒಬ್ಬ ಟಿಪ್ಪು, ಕೇವಲ 48 ವರ್ಷ ಬದುಕಿದ್ದು ಟಿಪ್ಪು. ಇಷ್ಟೆಲ್ಲ ಈ ಕಾಲದ ಒಂದು ಸಂಪರ್ಕ ಸಂವಹನ ಯಾವುದೂ ಇಲ್ಲದೆ ಇದ್ದ ಕಾಲದಲ್ಲಿ ಇಡೀ ಇಷ್ಟು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿ ಆಡಳಿತದಲ್ಲಿ ಇಷ್ಟೊಂದು ಸುಧಾರಣೆ ತಂದು ಯುದ್ಧದಲ್ಲಿ ಇಷ್ಟೊಂದು ಪರಿಣಿತಿಯನ್ನು ಗಳಿಸಿ ಫ್ರಾನ್ಸಿನ ದೇಶದೊಂದಿಗೆ ಕೂಡ ತನ್ನ ಸಂಪರ್ಕವನ್ನು ಬೆಳೆಸಿಕೊಂಡು ಬ್ರಿಟಿಷರ ವಿರುದ್ಧ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಒಂದು ಹೋರಾಟ ಮಾಡಬೇಕು ಎನ್ನುವ ಒಂದು ವ್ಯೂಹವನ್ನು ರಚಿಸುವ ಮಟ್ಟಿಗೆ ಅವನು ಬೆಳೆದನೆಂದರೆ ಒಬ್ಬ ಬಹಳ ಅದ್ಭುತವಾದ ಒಬ್ಬ ವ್ಯಕ್ತಿ ಅಂತ ನಮಗೆ ಅನಿಸುತ್ತೆ. ಅದರಿಂದ ಟಿಪ್ಪುನ ಬಗ್ಗೆ ನಾವೆಲ್ಲರೂ ಇನ್ನಷ್ಟು ತಿಳ್ಕೊಳ್ಳುವ ಜೊತೆಗೆ ಟಿಪ್ಪುವಿನ ಗತಿ ಉಳಿದವರಿಗೂ ಬಾರದ ರೀತಿಯಲ್ಲಿ ಎಚ್ಚರಿಕೆ ವಹಿಸುವನ್ನು ಕೂಡ ನಾವು ಕೆಲಸ ಮಾಡಬೇಕಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.